ಕಾಣಿಸ್ತದಾ ಪಕ್ಕ ನೀನು ಸರ್ ಫ್ರೆಂಡ್ಸಿಗೆ ಬರ್ತಾ ಇರ್ಬೇಕಾರೆ ಆಕ್ಸಿಡೆಂಟ್ ಆಗ್ಬಿಟ್ಟು ಏನು ಗಾಡಿ ಖುಷಿ ನಿಮ್ಗೆ ಹತ್ತಿಲ್ಲ ಗೈ ಸುಳ್ಳು ಹೇಳ್ಬಾರ್ದು ನಾನು ಇವತ್ತು ಚಾಂದು ಅಳ್ತಾಡೋ ಅಳಲ್ವಾ ನಿಮ್ಮ ಮನೆಗೆ ಬರ್ಬೇಕ್ರೆ ಮೈಸೂರಿಂದ ಬಂದಿದ್ದಾರೆ ಅಕ್ಕ ನನ್ನ ಸಬ್ಸ್ಕ್ರೈಬರ್ ಅಂತೆ ಮೈಸೂರಿಂದ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಸೊ ಮದುವೆ ಹುಡುಗಿ ದುಡ್ಲೆಕ್ಕ ಆಗ್ತಾವಳೆ. ಈಗ ಚೌಟ್ರಿಗೆ ಹೊರಡ್ತಾ ಇದ್ದೋ. ಟೈಮ್ ಬಂದು 5 ಗಂಟೆ 3 ನಿಮಿಷ ಆಯಿತು. ಎಲ್ಲ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಆಯ್ತಾ ಇದ್ದೀವಿ. ನಾನು ತೊಳ್ಕೊಂಡು ಇದು ಮಾಡಿದ್ದೀನಿ. ಡ್ರೆಸ್ ಹಾಕೋಬೇಕು. ಅಷ್ಟೊಳಗೆ ಸ್ವಲ್ಪ ಕ್ಯಾಶ್ ಲೆಕ್ಕ ಹಾಕ್ಬಿಟ್ಟು ಕ್ಯಾಶ್ ತೊಗೊಳ್ಳೋಣ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ನನ್ನ ಮೆಹಂದಿ ನೋಡಿ ಯಾವ ಥರ ಬಂದೈತಿ. ಈ ಥರ ರೆಡಿಯಾಗಿದ್ದೀವಿ. 5:15 ಆಟೋಗೋಸ್ಕರ ಸ್ವಲ್ಪ ಜನ ಕಾರಲ್ಲಿ ಹೋಗ್ತೀವಿ. ಚಾಂದು ನಾವು ಇನ್ನು ಮಿಕ್ತವರೆಲ್ಲ ಲಗೇಜಸ್ ತೊಗೊಂಡು ಆಟೋದಲ್ಲಿ ಬರ್ತಾರೆ. ಕೃತಜ್ಞ ಈ ಥರ ರೆಡಿಯಾಗಿದ್ದಾಳೆ. ಕೃತಜ್ಞ ನಿಂಗೆ ಕೈ ತರ್ಸ ಮಗನ, ಕೈ ಎಲ್ರಿಗೂ ಕೈ ತರಿಸಿ. ಓ ಯಾಕೆ ಚಿನ್ನ ಲಡ್ಡಿ ಇಲ್ಲಿ ನೋಡಿ ನಮ್ಮ ಕೃತ ಕೈ ಬಳೆ ಬ್ಯಾಂಗಲ್ನ ಮುದ್ದು. ಗುಡ್ ಮಾರ್ನಿಂಗ್ ಹೇಳು ಎಲ್ರಿಗೂ. ಮದುವೆಗೆ ಬಂದ್ಬಿಡೇನು ಕರೆಯೋದಿಲ್ವಾ? ಅಮ್ಮ ಮದುವೆಗೆ ಹೋಯ್ತಾಳಲ್ಲ ಚಿನ್ನ. ನಿದ್ದೆ ಮಗಿಗೆ ಪಾಪ ನನ್ನ ಮಗನ 4:15 ಏಳಿಸ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ನಿದ್ದೆ. ಮದುವೆ ಹೆಣ್ಣು ಹಾಯ್ ಮೇಡೆ. ಹಾಯ್ ನಮ್ಮ ಮಮ್ಮಿ ದೊಡ್ಡಮ್ಮ. ಅವ್ವ ಮದುವೆ ಸೀರೆನೇ ಉಟ್ಕೊಬಿಟ್ಟೈತೆ ಅವ್ವ. ಎಲ್ಲರೂ ಇಲ್ಲೇ ಇದ್ದಾರೆ. ಇವಾಗ ಹೊರಡಬೇಕು ಚೌಟ್ರಿಗೆ. ಅಲ್ಲಿ ನೋಡಿ ಅಲ್ಲೊಬ್ರು ದೊಡ್ಡಮ್ಮ. 5:45 ಆಯಿತು. ಕೃತಜ್ಞ ಇಲ್ಲಿ ಮಲ್ಕೊಂಡವಳೆ. ಚಾಂದು ಆಲ್ರೆಡಿ ತಲೆನೋವು ಅಂತ ಇಲ್ಲಿ ಮಲ್ಕೊಂಡವಳೆ. ಇವತ್ತು ನಮ್ಮ ಪಿಂಕಿನ ಇಲ್ಲೇ ಮನೇಲೇ ಬಿಟ್ಬಿಟ್ಟು ಹೋಯ್ತಾ ಇದ್ದೀವಿ ನಾವು. ಏನಮ್ಮ? ಹಾಂ ಹೇಳ್ಸವ ಇವಾಗ ಹೊರಡಬೇಕು. ಆಟೋನು ಬಂದಿದೆ. ಆಟೋಗೆಲ್ಲ ಲಗೇಜಸ್ ಹಾಕ್ತಾ ಇದ್ದೀವಿ. ಕಾರು. ಅಯ್ಯೋ ಪಿಂಕಿ ಆಚೆಗೋ. ಅಲ್ಲಿ ಹಾಕ್ತೀನಿ ಚೌಟ್ರಿಲಿ. ಹೌ ಇಸ್ ಇಟ್ ಫೀಲ್? ಪ್ಲೀಸ್ ಟೆಲ್ ಮಿ 1 word ಆನ್ಸರ್. ಯಾಕೋ ಇಲ್ಲಿಂದಲೇ ಒಳಗಡೆ ನಾನು ಅಳಕಲ್ಲ ಅಂದ್ಲು. ನಾನು ಅಳೋದೇ ಇಲ್ಲ ಅಂದಲ್ಲೇ. ಚಂದ ಕಣ್ ತುಂಬ್ಕೊಂಡಿದ್ದೆ. ಚಾಲೆಂಜ್ ಮಾಡ್ತಿದ್ದೆ 100% ಅಳಲ್ಲ ಅಂತ. ಚಿನ್ನ ಅಮ್ಮ ಅಳ್ತಾ ಅಮ್ಮ ಅಲ್ಲಿ ನೋಡಲ್ಲ. ನಿಮ್ಮ ರಿಯಾಕ್ಷನ್ ನೋಡ. ಅಲ್ಲೇ ಅಳ್ತಾವಳೆ ಫ್ರೆಂಡ್ಸ್. ಕಣ್ಣೀರು ನೋಡಿ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ನೆನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ. ನಾನು ಅಳಲ್ಲ ಅಂತಿದ್ಲಿ. ಇಲ್ಲಿ ಮನೆ ಹತ್ರ ಇನ್ನೂ ಹೊರಡೋಕ್ಕೆ ಆಗಿಲ್ಲ. ಅಲ್ಲೇ ಅಳ್ತಾವಳೆ. ತಲೆನೋವು ಅಮ್ಮಂಗೆ. ಬಾ ನಾನು ಎತ್ಕೋತೀನಿ. ಬಾ ಹತ್ರ ಬಂದು ನಿಧಾನಕ್ಕೆ ಇಳಿಯವ. ಕಳ್ಸ ಹುಷಾರು. ನಿಧಾನ. ಚೌಟ್ರಿ ಹತ್ರ ಬಂದು ಕೃತಜ್ಞ ಬರ್ಡೇ ಫ್ರೆಕ್ ಹಾಕಿದ್ದೀನಿ. ನಾವು ಇಷ್ಟು ಜನ ಬಂದು ಅವರೆಲ್ಲ ಆಟೋದಲ್ಲಿ ಬರ್ತಾ ಇದ್ದಾರೆ. ಸೊ ಫ್ರೆಂಟು ನೋಡ್ಕೊಂಬಿಡಿ. ಮತ್ತೆ ನಾನು ತೋರಿಸಲ್ಲ. ಅಲ್ಲಿ ಸ್ವಾಗತ್ ಅವ್ರ ಅಪ್ಪ ಅಮ್ಮ ಇದ್ದಾರೆ. ಜಯಮ್ಮ ಸ್ವಾಮಿಗೌಡ ಇಲ್ಲಿದ್ದಾರೆ. ಕೃಷ್ಣೇಗೌಡ ಜಾನಕಿ ಮೇಲ್ಗಡೆ ಟಾಪಲ್ಲಿದ್ದಾರೆ. ಫೋಟೋ ನೋಡ್ಬಿಟ್ರೆ ಹುಡುಗಂದು ನೋಡಿ ಪರವಾಗಿಲ್ಲ. ಮದುವೆ ದಿನ ತೋರಿಸ್ತೀನಿ ಅಂತೆ. ಮದುವೆ ದಿನನೇ ಅಲ್ವಾ. ಸೊ ಶಾಂದಿನಿ ಮತ್ತು ಸ್ವಾಗತ್ ಅವ್ರ ಫೋಟೋದಲ್ಲಿ ನೋಡ್ಕೊಂಡಿದ್ದೀರಾ. ಸೊ ಏನು ನೋಡಲಿಲ್ಲ. ಸಾರಿ. ನಡಿ ಹೋಗೋಣ ಒಳಗಡೆ. ಚೆನ್ನಾಗೈತೆ ಕತ್. ನಡಿ. ಬಲ್ದ ಕಡೆ ಕಾಲು ಹಾಕೊಂಡು ನಡಿ. ಡೆಕೋರೇಷನ್ ತೋರಿಸ್ತೀನಿ ಗೈಸ್. ಈ ಥರ ಇದೆ. ಕೃತಜ್ಞನೇ ಹೋಯ್ತಾಳೆ ಫಸ್ಟ್. ಇದೇನೋ ಈ ಥರ ಹಾಕೋರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇದಿರಲಿಲ್ಲ, ಬೇರೆ ಇತ್ತು. ಬಟ್ ಇಲ್ಲೆಲ್ಲ ಚೇರ್ಸ್ ಹಾಕ್ತಾರೆ. ಆಚೆ ಕಡೆ ಫುಲ್ ಚೇರ್ಸ್ನ ಹಾಕ್ತಾರೆ. ಯಾರೂ ಬಂದಿಲ್ಲ. ನಾವೇ ಬಂದೋ. ಮದುವೆ ಹುಡುಗಿ ನಾವೇ ಬಂದೋ. ಶ್ರೀ ಚನ್ನಕೇಶವ ಸ್ವಾಮಿ ಪ್ರಸನ್ನ ಅಂತ ಹಾಕಿದ್ದಾರೆ. ಬಸಮ್ಮ ಜವರೇಗೌಡ ಚೌಟ್ರಿ. ಹಾಯ್ ಮಾಡಿ ಅದಕ್ಕೆ ಅವ್ರೆ ಈಗಲೇ ಮಿಂಚ್ಕೊ ಬಂದವ್ರೆ. ಅವ್ವ ಹಾಯ್ ಮಾಡವ. ಯಾಕೆ ದೊಡ್ಡಮ್ಮ ಆಟೋದಲ್ಲೇ ಕೂತದೆ? ಬಾ ದೊಡ್ಡಮ್ಮ ನಡ್ರಿ, ಒಬ್ಬೊಬ್ರು ಹಿಡ್ಕೊಳ್ಳಿ. ನೋಡಿ ಈ ಥರ ರೆಡಿ ಆಗೈತೆ. ಇವಳು ಇನ್ನೂ ರೆಡಿ ಆಗಿಲ್ಲ. ಬಿಕಾಸ್ ಈಗ ವಿಲೇಶ ಹತ್ತು ಏನೋ ಏನೇ ಅದು
ಅರುಣೆ ತರಕ್ಕೆ ಹೋಗ್ತಾ ಇದ್ದೀವಿ. ಅರುಣೆ ತಂದಮೇಲೆ ವಿಳ್ಳೆಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ಕೃತುಗೆ ನನಗೆ ಟೈಮ್ ಸಿಗಲ್ಲ ಇನ್ನು ರೆಡಿ ಮಾಡೋಕ್ಕೆ ಅಂಥೇಳಿ ನಾನೇ ರೆಡಿ ಮಾಡಿದ್ದೀನಿ. ಯಾಕಂದರೆ ನಾವು ಕೃತುಗೆ ದೂರ ಹೋಗಮ್ಮ. ಕೃತುಗೆ ಬ್ಯೂಟಿ ಪಾರ್ಲರ್ ಅವರು ಕೊಟ್ಟಿರಲಿಲ್ಲ. ನಮಗೆ ಚಾಂದುಗೆ ಇಬ್ರಿಗೆ ಅಷ್ಟೇ ಮೇಕಪ್ ಕೊಟ್ಟಿರೋದು. ಕೃತುಗೆ ನಾವೇ ಮೇಕಪ್ ಮಾಡೋದು. ಚಾಂದು ಮುಖಕ್ಕೆಲ್ಲ ಕ್ರೀಮೆಲ್ಲ ಹಾಕಿ ರೆಡಿ ಮಾಡೋದು. ನಾನು ಡ್ರೆಸ್ ಹಾಕಿ ಸೆಟ್ಟೆಲ್ಲ ಹಾಕಿದೆ. ಬಳೆನ ಮನೆಯಿಂದನೇ ಹಾಕ್ಕೊಬಂದಿದ್ದು. ಈ ಥರ ಕಾಣ್ತಾ ಇದ್ದಾಳೆ. ಚಿನ್ನು ಮಾತಾಡು, ಎಲ್ರಿಗೂ ಹಾಯೇನು. ಚಿನ್ನು ಹಿಂದೆಯಿಂದ ನೋಡಿ, ಹಿಂದೆ ಆ ಥರ ಇದೆ. ಚಿನ್ನು ಬೈಲಿ ಸರಕ್ಕೆ ಸರಿ ಮಾಡ್ತೀನಿ ಬಾ. ಚಿನ್ನು ಸರಕ್ಕೆ ಸರಿ ಮಾಡ್ತೀನಿ ಬಾ. ನನ್ನ ಮಗಳು ನೋಡ್ತಾ ಇದ್ರೆ ನನ್ನ ದೃಷ್ಟಿನೇ ತಾಕ್ಬಿಡುತ್ತೇನೋ ಅನ್ನಿಸೋಷ್ಟು ಭಯ ಆಗ್ತಾಯಿದೆ. ಒಂದು ನಿಮಿಷ ಒಂದು ನಿಮಿಷ. ಇದು ಹೇರ್ ಸ್ಟೈಲು ಬ್ಯೂಟಿ ಪಾರ್ಲರ್ ಅವರು ಬರಬೇಕು ಹೇರ್ ಸ್ಟೈಲ್ ಮಾಡಬೇಕು ಅಂದರೆ ನಾವು ಸುಮಾರಾಗಿ ಈ ಥರ ಹಾಕಿದ್ದೀವಿ. ಸರಿ ಮಾಡು. ಟೈಮ್ ನಡಿ ಚೀನು, ನಡಿಯೇ ನಡಿ 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 ಚೀನು. ಅರುಣೆ ತರಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಣ್ಣ ಅರುಣೆ ತರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಅಮ್ಮಂದು ಇದೆ ಮದುವೆ ಸೀರೆ. ನಮ್ಮ ದೊಡ್ಡಮ್ಮಂದು ಅದು ಅಂದರೆ ನಮ್ಮ ಅಣ್ಣನ ಮದುವೆಲಿ ತೊಗೊಂಡಿದ್ದೆ. ಸಾನು ಈ ಥರ ರೆಡಿಯಾಗಿದ್ದಾಳೆ. ನಾನು ಹಾಕೋ ಬಂದೆ ಬಾ ಅಲ್ಬಿಟ್ಟು. ಏ ನಡಿ ನಡಿ ನೀನು. ಫ್ರೆಂಡ್ಸ್ ಇವಾಗ ಕಾವಲೆ ಹತ್ರ ಬಂದು ಇದೇನು ಜನನೇ ಇಲ್ವಲ್ಲ ಅಂತ ಅನ್ಕೋತಿರ್ಬೋದು. ಯಾರು 7 ಗಂಟೆ 7:15 ಅಷ್ಟೊತ್ತಿಗೆ ಯಾರೂ ಜನಗಳು ಬರೋಲ್ಲ. ನೆಂಟರುಗಳು ಎಲ್ಲ ದೂರದಿಂದ ಬರೋರೆಲ್ಲ ದನ ಕರ ಮಾಡಿಕೊಂಡಿರೋರು ಅವ್ರುಗಳು ಬರ್ತಾರೆ. ಲೇಟಾಗಿ ಬರ್ತಾರೆ ಎಲ್ಲ ಒಂದು 10 ಗಂಟೆ ಮೇಲೆ. ಹಾಗಾಗಿ ನಾವು ಮನೆ ಜನಗಳಷ್ಟೇ ಬರ್ತಾ ಇರೋದು. ಇವಾಗ ನನ್ನ ಮದುವೆಲಿ ಮಾಡಿದರು, ಅದು ಏನು ಅಂತ ಅಷ್ಟು ಗೊತ್ತಿಲ್ಲ. ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೀಟಾಗಿ. ಇದು ಯಾಕೆ ಮಾಡೋದು ಹೇಳು, ಶಾಸ್ತ್ರ ಗೊತ್ತಾ ನಿಂಗೆ? ಇದು ಯಾಕೆ ಮಾಡೋದು ಶಾಸ್ತ್ರವ? ಮದುವೆಗೆ ಮಾಡಬೇಕು. ಈ ಶಾಸ್ತ್ರದ ಹೆಸರೇನು ಅಂಕಲ್? ಹೆಸರು ತರಬೇಕು ಮನೆಗೆ, ಕೈ ತೋರಿಸ್ಬೇಕು. ಹಾಂ, ಅದೇನೋ ಕಾಶಿಗೆ ಹೋಯ್ತೀನಿ ಅಂತಾರಲ್ಲ, ಅವೆಲ್ಲ ಮಾಡಲ್ವಾ? ಆಚಾರ ಮಾಡೋದಾ? ಎಲ್ರಿಗೂ ಒಂಥರ ಟೆನ್ಷನ್ನು. ಒಂದೊಂದು ಮರ್ತ್ಕೊಂಬತ್ತಾ ಇದ್ದೀವಿ. ಜಾಗ್ರನೇ ಮರ್ತ್ಕೊಬಂದ್ಬಿಟ್ಟಿದ್ರು. ಇದು ತುಂಬ ಫೇಮಸ್ಸು ಸಾಲಿಗ್ರಾಮದಲ್ಲಿ ನರಸಿಂಹ ಸ್ವಾಮಿ ದೇವಸ್ಥಾನ. ಮರ್ತ್ಕೊಬಂದಿದ್ದು. ಹಾಗಾಗಿ ಹರಿ ಹೇಳ್ದೋ ಕಾಲ್ ಮಾಡಿ. ನಮ್ಮ ಅಣ್ಣನೂ ಹೋಗಿತ್ತು ಪಾಪ. ನಮ್ಮ ಪುಟ್ಟಣ್ಣನೂ ಕಳಿಸಿದ್ದು ಅರ್ಧ ದಾರಿಗೆ. ಜಾಗ್ರ ತೊಗೊಬತ್ತಾ ಇರ್ತದೆ. ಎಲ್ರಿಗೂ ಏನೋ ಒಂಥರ ಟೆನ್ಷನ್ನು, ಗಡಿಬಿಡಿ. ಸೊ ಎಲ್ಲ ಮದುವೆ ಕಾರ್ಯಕ್ರಮದಲ್ಲಿ ಇದೇ ರೀತಿಯಲ್ಲ ಆಗೋದು. ನಾವಿನ್ನೂ ರೆಡಿಯಾಗಿಲ್ಲ. ನಾನು ಬ್ಯೂಟಿ ಪಾರ್ಲರ್ ಅವ್ರಿಗೆ ಬಂದಮೇಲೆ ರೆಡಿ ಆಯ್ತೀನಿ. ನಂಗೆ ಯಾಕೋ ಒಂಥರ ಬೇಜಾರಾಯ್ತೈತೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನನ್ನ ಮೆಹಂದಿ ನೋಡಿ ಈ ಥರ ಬಂದೈತೆ. ಆ್ಯಂಡ್ ಬಳೆ ಈ ಥರ ಹಾಕಿದ್ದೀನಿ. ಸೊ ಇಲ್ಲಿಂದ ಹೋದ್ಮೇಲೆ ಹೆಣ್ಣು ರೆಡಿ ಆದಮೇಲೆ ನಾನು ರೆಡಿ ಆಯ್ತೀನಿ. ಅದನ್ನು ಇವಳೆ ಅದೇ ಅಂತಿದ್ಲು ಯಾವಾಗಲೂ, ನಾನು ಮದುವೆ ಹೆಣ್ಣು ಥರ ಕಾಣಬೇಕಮ್ಮ. ಬಾಚಿನಿಲ್ಲ ಈ ಕಡೆ ಬರೇ, ಮದುವೆ ಹೆಣ್ಣು ಥರ ಕಾಣಬೇಕು ಅಂತ. ಹಾಗೆ ಕಾಣ್ತಾವಳೆ. ನಮ್ಮ ದೊಡ್ಡಣ್ಣನ ನೋಡಿ ಹೆಂಗೆ ರೆಡಿ ಆಗೈತೆ. ಸಾನನ ಮಿಂಚಿಸ್ತಾ ಇದ್ದೀನಿ ವೀಡಿಯೋದಲ್ಲಿ. ಹೌದಾ? ಪ್ರವೀಣಣ್ಣ ನನ್ನ ಮಗಳದ್ದು ಫೋಟೋ ತೆಗಿಸ್ತಾ ಇದ್ದೀನಿ. ಹರಿ ಜೊತೆ ಹರಿ ತೆಗಿತಾ ಇದ್ದಾನೆ. ಚಿನ್ನು ಮನಿಕೊಂಡಿದ್ಯಾ? ಕರೆಕ್ಟಾಗಿ ನಿಂತ್ಕೋ. ಫೋಟೋ ತೆಗಿಸ್ತಾ ಇದೀವಿ ಫ್ರೆಂಡ್ಸ್. ಆಮೇಲಿಂದ ತೆಗಿಯೋಕ್ಕಾಗೋದಿಲ್ಲ, ಮರ್ತ್ಕೊಬಿಡ್ತೀವಿ ಅಂತ. ತೆಗಿಸೋಣ ನೋಡಿ. ಅವರು ಫೋಟೋ ತೆಗಿಯಬಿಟ್ಟಿದ್ದೀವಿ. ಇವ್ರು ಶಾಸ್ತ್ರ ಮಾಡ್ತಾರೆ. ನಮ್ಮ ದೊಡ್ಡಮ್ಮ ನಂದು ತೆಗೀರಿ ಅಂತದೆ. ನಾವು ಮತ್ಕೆ ಬಿಟ್ಬಿಟ್ಟಿದ್ದೀವಿ ಗೈಸ್. ಅವ್ರು ಸೀರೆ ಹಾಕಿಲ್ಲ ಅದಕ್ಕೆ. ಆಮೇಲಿಂದ ಕರಿತೀವಿ ಫ್ರೆಂಡ್ಸ್. ಸೀರೆ ಎಲ್ಲ ಹಾಕೊಂಡು ನ್ಯಾಚುರಲ್ ಬ್ಯೂಟಿ ನೋಡಿ. ರೇಗಿಸ್ತಾ ಇದ್ದೀನಿ. ಸೀರಿಯಸ್ ಆಗಿ ತಗೋಬೇಡಿ. ಪೂಜೆ ಮಾಡ್ತಾವ್ರೆ. ಎಲ್ರದ್ದು ಫೋಟೋಸ್ ಎಲ್ಲ ತೆಗ್ದು ನಾನು ತೆಗಿಸ್ಕೊಂಡಿಲ್ಲ, ರೆಡಿಯಾಗಿಲ್ವಲ್ಲ ಅಂತ. ಇವಾಗ ಈಗ ಎಲ್ಲರೂ ಪೂಜೆ ಮಾಡಿ ಇಲ್ಲಿಂದ ಹೊರಟಿ ವಿಳ್ಳೆಶಾಸ್ತ್ರ ಮಾಡಿಸ್ಬೇಕು. ಇನ್ನೇನು ಗಂಡನ ಕಡೆಯವರು ಆನ್ ದ ವೇ ಇದ್ದಾರಂತೆ. ಎಲ್ಲರೂ ಮಿಂಚ್ತವ್ರೆ ಗೈಸ್. ಹರಿ ಹಾಯ್ ಹೇಳು. ನಮ್ಮ ಕೃತಜ್ಞ ನನ್ನ ಕಣ್ಣೇ ಬಿದ್ದುಬಿಡ್ತದೇನೋ ಅನ್ನಷ್ಟು ಭಯ ಆಯ್ತಾ ಅದೇ ನನಗೆ. ಫೋಟೋಗ್ರಾಫರ್ ಈಗ ಬಂದರು. ಫೋಟೋ ತೆಗಿತಾ ಇದ್ದಾರೆ. ವಿಡಿಯೋಗ್ರಾಫರ್ ಏನೋ ಬಂದಿದ್ದಾರೆ. ಶಾಸ್ತ್ರನೂ ಮಿಸ್ ಆಗಬಾರ್ದು ಅಂಥೇಳಿ ಎಲ್ಲನೂ ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಏನೂ ಅನ್ಕೋಬೇಡಿ. ನಮ್ಮಮ್ಮ ಹೇಗೆ ಕಾಣ್ತೈತಿ, ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣಂದಿರು ಎಲ್ಲ ಹೇಗೆ ಕಾಣ್ತಿದ್ದಾರೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಇಲ್ಲಿ ಫೈನಲ್ ಹಂತಕ್ಕೆ ಬಂದಿದೆ ಇವಾಗ. ಇದನ್ನು ಅರುಣೇನ ಇವಾಗ ಅಲ್ಲಿ ಚೌಟ್ರಿ ಹತ್ರ ತೊಗೊಂಡೋಗ್ಬೇಕು. ನಡ್ರಿ ಬಾಳ್ಬೇಡ ಅದನ್ನ. ಬಾ ಚಿನ್ನು 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 ಕಾವಲೆ ಕಡೆ ಕುಕ್ಕೆ ಹೊತ್ಕೋಬೇಕು. ಚೀನಿ ಈ ಕಡೆಗೆ ಬಾರೇ.
ಮೇಕಪ್ ಮಾಡ್ತಾ ಇದ್ದಾರೆ. ಕೃತಂಗ್ನ ಬಾ ಈ ಕಡೆ ಬಾ, ಹೇರ್ ಸ್ಟೈಲ್ ತೋರ್ಸೋಣ ನಿಂದು. ಬಾ ಮಗಳು, ಯಾಕೋ ಜಾಸ್ತಿ ಆಯ್ತು ಚಿನ್ನ ನಿಂದು. ಕೃತದ್ದು ಹೇರ್ ಸ್ಟೈಲ್ ನೋಡಿ ಬಗ್ಕೋತಾಳ. ಬೇಡ ಬಿಡು, ತೋರಿಸ್ಬೇಡ. ನಾನು ಅರ್ಧಂಬರ್ಧ ಆಗ್ಬಿಟ್ಟಿದ್ದೀನಿ. ನಾನು ನೋಡಿ ನನ್ನ ಸೀರೆ ಈ ಥರ ಇದೆ, ಅರ್ಧಂಬರ್ಧ ಆಗ್ಬಿಟ್ಟೈತೆ. ಅವಳು ಮಾಡಿಸ್ತಿ ಅಂತ, ಅವಳ್ದಾಗಲಿ ಅಂತ. ಅವಳ್ದಾದ್ಮೇಲೆ ನಂದು ಕಂಪ್ಲೀಟ್ ಆಗುತ್ತೆ. ಮೇಕಪ್ ಆಗಿದೆ, ಹೇರ್ ಸ್ಟೈಲ್ ಮಾಡಬೇಕು ಮತ್ತು ಸೆಟ್ಗಳು ಹಾಕೋಬೇಕು. ನಂದು ಇದೇನೇ ಧಾರೆ. ಆಲ್ಮೋಸ್ಟ್ ಒಂದು ಅರ್ಧ ಡನ್ ಆಗಿದೆ. ಇದೇ ನನ್ನ ತಂಗಿದ್ದು ಧಾರೆ ಸೀರೆ. ಫೋಟೋಗ್ರಾಫರ್ ಇಲ್ಲೇ ಇದ್ದಾರೆ. ನನ್ನೇನು ಮಾಡ್ಕೋತಾ ಇದ್ದೀರಾ? ಯೂಟ್ಯೂಬ್ ಹಾಕಕ್ಕೆ ಮಾಡ್ಕೋತಾ ಇದ್ದೀನಿ. ತುಂಬ ಜನ ಕೇಳ್ತಿದ್ರು ಗೊತ್ತಾ, ಯಾರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ. ಪ್ರಮೋಷನ್ ಮಾಡ್ತಾ ಇದ್ದೀನಿ ನಿಮಗೆ. ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಅಮೌಂಟ. ಥ್ಯಾಂಕ್ ಯು. ಬೇಡ. ಸೊ ಆಲ್ಮೋಸ್ಟ್ ಡನ್ ಆಗಿದೆ, ಒಂದು 70%. ಇನ್ನೇನು ನನ್ನ ತಂಗಿ ರೆಡಿ ಆಗ್ತಾಳೆ ಗೈಸ್. ನಾನು ಅರ್ಧಂಬರ್ಧ ರೆಡಿ ಆಗ್ಬಿಟ್ಟಿದ್ದೆ. ಈ ಥರ ರೆಡಿ ಆಗಿದ್ದೀನಿ. ನಾನು ಸೆಟ್ಟೆಲ್ಲ ಹಾಕ್ಕೊಂಡು ನಂದು ಹೇರ್ ಸ್ಟೈಲ್ ಅರ್ಧ ಆಗ್ಬಿಟ್ಟಿದೆ. ಅದು ಕಂಪ್ಲೀಟ್ ಮಾಡಿಕೊಂಡು ನಾನು ಮಠದ ಹತ್ರ ಹೋಗ್ತೀನಿ. ಇವಾಗ ನಂದು ಈ ಥರ ಇದೆ ಧಾರೆ ಸೀರೆ. ಆಮೇಲಿಂದ ತೋರಿಸ್ತೀನಿ ಫುಲ್ ರೆಡಿ ಆದಮೇಲೆ. ಊರು ಅಕ್ಕ ಅವ್ರ ಬ್ಯೂಟಿ ಪಾರ್ಲರಲ್ಲಿ ನಾವು ಮೇಕಪ್ ಮಾಡಿಸ್ಕೊತಿರೋದು. ಅಂಜು ಬ್ಯೂಟಿ ಪಾರ್ಲರ್ ಅಂತ ಸಾಲಿಗ್ರಾಮದಲ್ಲಿ. ಯಾರಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸಾಲಿಗ್ರಾಮದಲ್ಲಿ ಬಂದು ಮಾಡಿಕೊಡ್ತಾರೆ ಚೆನ್ನಾಗಿ. ಇವಾಗ ಜಡೆ ಹಾಕ್ತಾ ಇದ್ದಾರೆ ಚಾಂದುಗೆ. ಸೊ ಆದಷ್ಟು ಕವರ್ ಮಾಡ್ತಾಯಿದ್ದೀನಿ. ಈಗ ಬೇಜಾರು ಮಾಡ್ಕೊಬಿಡಿ. ಈಗ ನನ್ನ ಹತ್ರ ಬೈಸ್ಕೊಬೇಡ ಚಿನ್ನಮ್ಮ, ಬೈಸ್ಕೊಬೇಡ. ಮದುವೆ ದಿನ ಎಲ್ಲ ಓಲೆ ತೋರಿಸು. ನೋಡಿ ಈ ಥರ ಓಲೆ ಹಾಕ್ಸಿ. ಜಡೆ ತೋರಿಸಿ. ತಿರಿಕೊಳ್ಳಿ ಹಿಂದಕ್ಕೆ, ತಿರಿಕೊಳ್ಳಿ ಹಿಂದಕ್ಕೆ ಬಂಗಾರ, ತಿರಿಕೊಳ್ಳಿ ಹಿಂದಕ್ಕೆ. ಹಾಂ ಏನು ನೋಡಪ್ಪ, ಜಡೆ ಈ ಥರ ಇದೆ. ಅಷ್ಟು ಮೇಕಪ್ ಡನ್ ಆಯಿತು. ತುಂಬ ಅರ್ಜೆಂಟಲ್ಲಿ ಆಗ್ತಾಯಿದೆ, ಬಿಕಾಸ್ ಟೈಮ್ ಆಗೋಯ್ತು ಅಂತ. ಈ ಥರ ಕಾಣ್ತಾ ಇದ್ದಾಳೆ ಮದುವೆ ಹೆಣ್ಣು. ಫೈನಲ್ ಲುಕ್. ಫೋಟೋಶೂಟ್ ಮಾಡ್ತಾ ಇದ್ದಾರೆ ಬ್ರದರು. ಕೃತಜ್ಞೂ ನೋಡಿ, ಹಾಗೆ ನನ್ನ ತಂಗಿನೂ ನೋಡಿ. ಇಬ್ಬರು ಸೂಪರಾಗಿ ಕಾಣ್ತಾ ಇದ್ದಾರೆ. ಸ್ವಲ್ಪ ಗಡಿ ಆಗೋಯ್ತು, ಏನೋ ಮಾಡೋಂಗಿಲ್ಲ. ಫಂಕ್ಷನ್ಸ್ ಅಂದಾಗ ಅದೆಲ್ಲ ಇದ್ದೇ ಇರುತ್ತೆ. ಚಿನಿ, ಅದು ಸೆರಗನ್ನ ಕರೆಕ್ಟಾಗಿ ಹಾಕೋ ಚಿನಿ. ಎಷ್ಟು ಸಲ ಸರಿ ಮಾಡ್ತಾರೆ ನಿನಗೆ? ಆಯ್ತಾ?
ಮಾಡ್ಕೊಳ್ಳೋದಾ ಚಿಕ್ಕದು ಕ್ಲಿಪ್ಪಿಂಗ್ಸ್ ಅಷ್ಟೇ. ನಿಮ್ಮ ಫ್ಯಾಮಿಲಿದು ಚಿಕ್ಕದು ಕ್ಲಿಪ್ಪಿಂಗ್ಸ್ ಅಷ್ಟೇ. ಫ್ರೆಂಡ್ಸ್, ಇವರು ಮೈಸೂರಿಂದ ಬಂದಿದ್ದಾರೆ. ಅಕ್ಕ ನನ್ನ ಸಬ್ಸ್ಕ್ರೈಬರ್ ಅಂತೆ, ಮೈಸೂರಿಂದ. ಅವರ ಯಜಮಾನ್ರು ಅವರಿಬ್ಬರು ಮಕ್ಕಳು ಕರ್ಕೊಂಡು ನನ್ನ ತಂಗಿ ಮದುವೆಗೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ರಂಜಿತಾ ಅಲ್ವಾ ನಿಮ್ಮ ಹೆಸರು? ರಂಜಿತಾ ಅಂತ ಇವ್ರ ಹೆಸರು. ನೋಡಿ ಗೈಸ್, ನಮ್ಮ ಕಿರಣ ಬಂದವನೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮೈಸೂರಿಂದ ಬಂದಾರೆ ನೋಡಿ. ರೀಲ್ಸ್ ಅಲ್ಲ ಕಣ, ವಿಡಿಯೋ ಯೂಟ್ಯೂಬ್ಗೆ ಲೈಕ್ ಮಾಡಿ, ಹಾಯ್ ಮಾಡ್ರಪ್ಪ ನೀವು. ಸಬ್ಸ್ಕ್ರೈಬ್ ಮಾಡಿ. ಹಾಯ್. ನಮ್ಮ ಅಕ್ಕ ಬಾಬಾ ಬಂದರು ಗೈಸ್ ಮೈಸೂರಿಂದವ. ತುಂಬ ಜನ ಸಬ್ಸ್ಕ್ರೈಬರ್ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಒಂಥರ ತುಂಬ ಖುಷಿ ಆಗ್ತಾ ಇದೆ. ಯಾರು ಮಾತಾಡ್ಸೋದು, ಯಾರನ್ನು ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ಒಂಥರ ಟೆನ್ಷನ್ ಆಗ್ತಾ ಇದೆ ನಮಗೆ. ಎಲ್ಲರೂ ಒಂದು ಕಡೆ ಮಾತಾಡಿಸ್ತಾ ಇದ್ದೀನಿ. ಓನರ್ ಫ್ರೆಂಡ್ ಬಂದವಳೆ, ಬಾ ಒಂದು ನಿಮಿಷ. ನೋಡಿ, ನಮ್ಮ ಫ್ರೆಂಡು ಬೆಸ್ಟ್ ಫ್ರೆಂಡ್ ಪ್ರೀತಿ ಬಂದವಳೆ ಈಗ. ಚೆನ್ನಾಗಿ ಕಾಣ್ತಾವಳೆ ನನ್ನ ಮಗಳು ಪ್ರೀತು, ಚೆನ್ನಾಗಿ ಕಾಣ್ತಾವಳ. ಪ್ರೀ ವೆಡ್ಡಿಂಗ್ ಶೂಟು ಸಾಂಗು ಎಲ್ಲ ಪ್ಲೇ ಆಗ್ತಾ ಇತ್ತು. ಜನ ಹೆಂಗೆ ಅಂದರೆ ಇವಾಗ ನಿನ್ನೆ ತುಂಬ ಫಂಕ್ಷನ್ಸ್ ಇತ್ತು, ಮೇ 10. ಹಾಗಾಗಿ ಎಲ್ಲರೂ 2, 3, 4 ಫಂಕ್ಷನ್ಸ್ ಅಟೆಂಡ್ ಮಾಡ್ಕೊಂಡು ಬಂದಿರೋರು ಕೂಡ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂತ್ಕೊಳ್ಳೋದು, ವೆಯ್ಟ್ ಮಾಡೋದು ಹತ್ರ ಮಾಡಲಿಲ್ಲ. ಊಟ ಮಾಡಿ ಹೊರಡೋದೇ ಮಾಡಿದ್ರು ನೆಂಟರುಗಳೆಲ್ಲರೂ. ಹಾಗೆ ನನ್ನ ಸಬ್ಸ್ಕ್ರೈಬರು ನಿಶಾ ಅವ್ರು ಬಂದಿದ್ದರು, ಕುಶಾಲ್ ನಗರ್ ಕೂಡ್ಗೆಯಿಂದ. ಅವ್ರ ಅಕ್ಕನ ಮಗಳು, ಅವರಿಬ್ಬರು ಮಕ್ಕಳು ಎಲ್ಲ ಬಂದಿದ್ದರು. ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಅವ್ರು ಹಾಯ್ ಹೇಳಿದ್ದಾರೆ ನಮ್ಮ ವ್ಲಾಗಲ್ಲಿ. ಮುದ್ದಾಗ ಮಾತಾಡ್ತಾಳೆ, ಹಂಗೆ ಹಠನೂ ಮಾಡ್ತಾಳೆ. ಥ್ಯಾಂಕ್ ಯು ನಾನು. ಓ ಎಮ್ ಎಲ್ ಎ ಬರ್ತವ್ರೆ. ಹಾಯ್. ಹಾಂ, ನಡಿ. MLA ರವಿಶಂಕರ್ ಇದ್ದಾರಲ್ಲ, ನಮ್ಮ ಮೈಸೂರು ಡಿಸ್ಟಿಕ್ಗೆ, ಅವರ ತಂದೆ ಬಂದಿದ್ದರು. ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದರು ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪಾಜಿ ಅವರು ಹೋಗಿ. ಹಾಗಾಗಿ ಹೆಣ್ಣು ಗಂಡು ಇಲ್ಲಿ ಏನೋ ಶಾಸ್ತ್ರ ಮಾಡ್ತಾರೆ, ಅದ್ರ ಕಂಪ್ಲೀಟ್ ಆಯಿತು. ಅಷ್ಟರಲ್ಲಿ ಕರೆಕ್ಟಾಗಿ ಅವ್ರು ಬಂದರು. ಹಾಗಾಗಿ ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಹೇಳಿ ಹೋಗ್ತಾಯಿದ್ರು. ನಾನು ಅವ್ರ ಹಿಂದೆ ಹೋದೆ, ಬಟ್ ನಾನು ಅವ್ರ ಜೊತೆ ಹೋಗಲಿಲ್ಲ. ನಾನು ಸೈಡಲ್ಲಿ ನಿಂತಿದ್ದೆ. ಅಮ್ಮ ಅಪ್ಪಾಜಿ ಅವ್ರು ಹೋದರು ಗ್ರೂಪ್ ಫೋಟೋಗೆ. ನಾನು ಡ್ರೆಸ್ ನೋಡ್ತಾ ಇದ್ದೀರಲ್ಲ ಹೀಗಿದೆ. ಹರಿ ಪಾಪ ತುಂಬ ವೀಡಿಯೋ ಮಾಡಿಕೊಟ್ಟ, ತುಂಬ ಹೆಲ್ಪ್ ಮಾಡ್ದೆ. ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೆಗಿಯೋಕ್ಕಾಗದಿರೋ ಟೈಮಲ್ಲಿ ಹರಿ ಹತ್ರ ಮೊಬೈಲ್ನ ಕೊಟ್ಟು ವೀಡಿಯೋ ಎಲ್ಲ ಮಾಡಿಸ್ಕೊಂಡೆ. ನಮ್ಮಮ್ಮ ಹೇಗೆ ಕಾಣ್ತಿದೆ ಈ ಸೀರೆಯಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ದಿನದಿಂದ ಸ್ವಾಗತ್ ಅವ್ರ ಫೋಟೋನೇ ವೀಡಿಯೋ ಎಲ್ಲೂ ತೋರಿಸಿರ್ಲಿಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದ್ದೀರಾ ಎಲ್ಲರೂ. ರವಿಶಂಕರ್ ಅವರು ಕೂಡ ಬಂದಿದ್ದಾರೆ ನೋಡಿ. ನಾನು ಅವ್ರ ತಂದೆ ಮಾತ್ರ ಬಂದಿದ್ದಾರೆ ಅಂದ್ಕೊಂಡೆ, ಕ್ಷಮಿಸಿ. ರವಿಶಂಕರ್ ಸರ್ರು ಬಂದಿದ್ದಾರೆ, ಅಲ್ಲಿ ನಿಂತಿದ್ದಾರೆ ನೋಡಿ, ಚಾಂದು ಪಕ್ಕ. ನಮ್ಮ ಕೃತಜ್ಞ ಮಧ್ಯದಲ್ಲಿ ಎಲ್ಲೂ ಹೋಗ್ತಾ ಇರಲಿಲ್ಲ, ನನ್ನ ಜೊತೆನೇ ಜಾಸ್ತಿ ಇದ್ಲು. ಆ ಟೈಮಲ್ಲಿ ಚಾಂದು ಜೊತೆ ಹೋಗಿ ನಿಂತಿದ್ಲು. ಕೃತು ಅಂತೂ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು. ಅವಳಿಗೆ ದೃಷ್ಟಿ ತೆಗಿಬೇಕಿತ್ತು, ಬಟ್ ಏನಂದರೆ ಅವಳು ಹರಿನಳ್ಳಿಗೆ ಅವ್ರ ಚಾಂದಮ್ಮನ ಮನೆಗೇ ಹೋಗ್ಬಿಟ್ಲು ಹಠ ಮಾಡಿಕೊಂಡು. ಇಲ್ಲಿ ಅದೇ ಶಾಲೆಲ್ಲ ಹಾಕಿ ಸನ್ಮಾನ ಮಾಡೋದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಅವರು ಒಂದು 5 ನಿಮಿಷನೂ ಇರಲಿಲ್ಲ, ಅದೆಲ್ಲ ಮುಗಿಸ್ಕೊಂಡು ಹೆಣ್ಣು ಗಂಡಂಗೆ ಇಬ್ರಿಗೂ ಮುಯಿ ಕೊಟ್ಬಿಟ್ಟು ಹೊರಟ್ಬಿಟ್ರು. ಈ ಕಡೆ ಇಲ್ಲಿ ನಿಂತಿದ್ದಾರಲ್ಲ ಅವ್ರು ನಮ್ಮ ಚಿಕ್ಕಪ್ಪ, ಶರ್ಟ್ ಹಾಕ್ಕೊಂಡು ಇಲ್ಲಿ ನಿಂತಿದ್ದಾರೆ ನೋಡಿ. ಹಿಂದೆ ಕಾಣ್ತಾ ಇದ್ದಾರೆ ಅವ್ರು ನಮ್ಮ ಚಿಕ್ಕಪ್ಪ ಅವರು. ರಾತ್ರಿಯಿಂದನೂ ಪಾಪ ಚೌಟ್ರಲ್ಲೇ ಉಳ್ಕೊಂಡು ತುಂಬ ಕೆಲಸ ಮಾಡಿದ್ದಾರೆ. ಎಲ್ಲನೂ ಜವಾಬ್ದಾರಿ ತೊಗೊಂಡು ತುಂಬ ಖುಷಿ ಆಯಿತು. ಆದರೆ ನಮ್ಮ ಚಿಕ್ಕಪ್ಪನ ಎಲ್ಲ ಹಾಗೆ ಹಿರಿ ಮಕ್ಕಳು ನೋಡಿ, ಕುಳ್ಳಕ್ಕೆ ಸಣ್ಣಕ್ಕೆ. ಈಗ ನಾನಿದ್ದೀನಲ್ಲ ಹಾಗೆ, ಚಿಕ್ಕವರು ಸ್ವಲ್ಪ ಚೆನ್ನಾಗಿರ್ತಾರೆ. ಈಗ ನಾನು ನೋಡಿ ಕುಳ್ಳಕ್ಕೆ ಸಣ್ಣಕ್ಕಿದ್ದೀನಿ. ನನ್ನ ತಂಗಿ ನನಗಿಂತ ಹೈಟಕ್ಕೆ ಒಂದು ಸ್ವಲ್ಪ ದಪ್ಪಕ್ಕಿದ್ದಾಳೆ. ಅದೇ ಥರ ನಮ್ಮ ಫ್ಯಾಮಿಲಿಲಿ ಎಲ್ಲ ಇರೋದು. ನಮ್ಮ ಚಿಕ್ಕಪ್ಪ ಸ್ವಲ್ಪ ದೊಡ್ಡಾಳು, ನಮ್ಮ ಅಪ್ಪಾಜಿ ಸ್ವಲ್ಪ ಕುಳ್ಳ, ಆ ಥರ. ಎಲ್ಲರೂ ಗ್ರೂಪ್ ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ರು. ನಾನು ಮಾತ್ರ ಇಲ್ಲಿ ಸೈಡಲ್ಲಿ ನಿಂತಿದ್ದೆ. ನಾನು ಹೋಗಲಿಲ್ಲ, ಮಧ್ಯದಲ್ಲಿ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ ಅಂತ ಹೇಳಿ ನಾನು ಹೋಗಲೇ ಇಲ್ಲ. ಅವ್ರು ಮಾತ್ರ ತೆಗೆಸ್ಕೊಂಡ್ರು. ಸೊ ಅಲ್ಲಿಂದ ಅವರು ಹೆಣ್ಣು ಗಂಡಿಗೆ ವಿಶ್ ಮಾಡಿ ಮೊಯ್ನ ಕೊಟ್ಟು ಹೊರಟರು ಸರ್ರು. ಎಲ್ಲ ಶಾಸ್ತ್ರಗಳು ನಡೀತಾ ಇದ್ವಲ್ಲ, ಹಾಗಾಗಿ ಸ್ವಾಗತ ಅವ್ರನ್ನ ಮಾತಾಡ್ಸೋಕ್ಕೆ ಆಗಲಿಲ್ಲ. ಸ್ವಾಗತ ಅವ್ರು ಹೇಳ್ತಿದ್ರು, ಸಿಸ್ಟರ್ ಎಲ್ಲ ಆಯ್ತಲ್ವ ಚೆನ್ನಾಗಿ ಅಂತ. ಅದಕ್ಕೆ ಹೇಳ್ತಾ ಇದ್ದೆ ನಾನು, ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ, ಅವಳು ಬೇಜಾರಾಗೋ ಥರ ಮಾಡಬೇಡಿ ಅಂತ. ಇಲ್ಲ ಸಿಸ್ಟರ್, ತುಂಬ ಚೆನ್ನಾಗಿ ನೋಡ್ಕೊತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಬಟ್ ನಾವಲ್ಲಿ ಮಾತಾಡಿರೋದು ಕೇಳಿಸ್ತಾನೆ ಇಲ್ಲ, ಅದಕ್ಕೆ ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾ ಇದ್ದೀನಿ. ನನ್ನ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಅದಕ್ಕೆ ನನ್ನನ್ನೇ ಮರೆಸೋಷ್ಟು ಪ್ರೀತಿ ಕೊಡಬೇಡಿ ಅಂದೆ. ಚೇಚೆ ನಿಮ್ಮನ್ನು ಮರೆಯೋಕ್ಕಾಗತ್ತಾ ಅಂತ ಹೇಳ್ತಾಯಿದ್ರು. ಅಲ್ಲಿಂದ ಬಂದು ಈ ಶಾಸ್ತ್ರನ ಮಾಡಿಸ್ತಾಯಿದ್ರು.
ನೋಡ್ತಾ ಇರ್ಬೋದಲ್ಲ ನಮ್ಮ ಲೆವೆಲ್ಗೆ ಆ ತಕ್ಕನ ಹಾಗೆ ಅಂದರೆ ತುಂಬ ರಿಚ್ ಪೀಪಲ್ ಅಲ್ಲ, ನಿಮಗೆ ಗೊತ್ತು ನಾವು ಹಿಂಗೆ ಅಂತ ಹೇಳಿ. ಸೊ ನಾವು ಕೂಡ ಸಾಲ ಮಾಡಿದ್ದೀವಿ. ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಮೇಲೆ ಹೇಳೋವಂಥ ವಿಚಾರಗಳನ್ನ ಅಷ್ಟೇ ಹೇಳ್ತೀನಿ. ನಾವು ಸಾಲ ಮಾಡಿದ್ದೀವಿ ಗೈಸ್, ಹಂಗೆ ನಮ್ಮ ಕೈಲಿ ನಮ್ಮ ಶಕ್ತಿ ಮೀರಿ ಎಷ್ಟು ಚೆನ್ನಾಗಿ ಮದುವೆ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು ಅಷ್ಟು ಮಾಡಿದ್ದೀವಿ. ಹೇಗಿತ್ತು ಮದುವೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಜನ ಹೇಳಿದ್ದು ಊಟದ ವಿಚಾರ. ಊಟ ಚೆನ್ನಾಗಿತ್ತು ಮತ್ತು ಹೊಟ್ಟೆ ತುಂಬ ಎಲ್ಲ ಹಾಕ್ಕೊಟ್ರು ಅಂತ ಹೇಳಿ. ಏನಕ್ಕಂದರೆ ಬಂದಿರೋರಿಗೆ ಮೇಯ್ನು ಬೇಕಾಗಿರೋದೇ ಊಟ. ಸೊ ಅದರಲ್ಲಿ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಬಾರ್ದು. ಹಾಗಾಗಿ ನಾನು ಅದು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಮಟನ್ನು, ಚಿಕನ್ ಚಾಪ್ಸು, ಚಿಕನ್ ಕಬಾಬು, ಹಾಗೇ ಇದು ಬೋಟಿ, ಚಿಕನ್ ಬೋಟಿ, ಗೀ ರೈಸು ಮತ್ತು ಮಟನ್ ಸಾಂಬಾರು ಮತ್ತು ಇನ್ನೊಂದು ಅಷ್ಟು ಮತ್ತು ಇನ್ನೇನೇನೋ ಮಾಡಿಸಿದ್ರೇನೋ ನನ್ನ ಹಾಕಿಸ್ಕೊಳ್ಳಲಿಲ್ಲ. ಬಿಕಾಸ್ ಡ್ಯಾನ್ಸ್ ಸ್ಟಾರ್ಟ್ ಆಗ್ತಿತ್ತು ಅಂತ ಹೇಳಿ ನಾನು ಅಲ್ಲಿಂದ ಹೊರಟು ಬಂದುಬಿಟ್ಟೆ. ಕೃತಜ್ಞ ಹಸ್ವು ಅಂತಿದ್ಲು ಅಂತ ಹೇಳಿ ಕೃತಜ್ಞನಿಗೋಸ್ಕರ ನಾನು ಊಟಕ್ಕೆ ಹೋದೆ. ಕೃತಜ್ಞ ನಾವು ಇಬ್ಬರೇ ಹೋಗಿದ್ದು, ಫ್ಯಾಮಿಲಿ ಎಲ್ಲ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ಅಲ್ಲಿಂದ ಬಂದು ನಾವು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ದೋ. ನಾನು ಮೊಬೈಲಲ್ಲಿ ಚೆನ್ನಾಗಿ ಒಂದು ಫೋಟೋನೂ ತೆಗೆಸ್ಕೊಂಡಿಲ್ಲ. ನಾನು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿದ್ರೆ ಅವ್ರ ಫೋಟೋಗ್ರಾಫರ್ ಒಂದು 2 ಡೇಸ್ ಆಗುತ್ತೆ ಆ ಫೋಟೋ ಕಳಿಸ್ಕೊಡೋಕ್ಕೆ ವಾಟ್ಸಪ್ಪಲ್ಲಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನೋಡೋಣ ಇನ್ಸ್ಟಾಗ್ರಾಮು ಎಲ್ಲ ಹರಿಬಿಡ್ತೀನಿ. ನಾನು, ನನ್ನ ಮಗಳು, ನನ್ನ ತಂಗಿ, ನನ್ನ ಮೈದಾ, ಹಾಗೆ ನಮ್ಮಮ್ಮ, ನಮ್ಮ ಅಪ್ಪಾಜಿ ಎಲ್ಲರೂ ಹೇಗೆ ಕಾಣ್ತಿದ್ದೀವಿ ಕಮೆಂಟ್ ಮಾಡಿ. ಆ್ಯಂಡ್ ಹೊಸ ವಧುವರರಿಗೆ ನಿಮ್ಮ ಆಶೀರ್ವಾದಗಳಿರಲಿ, ಅಲ್ಲಿಂದನೇ ಆಶೀರ್ವಾದ ಮಾಡಿಬಿಡಿ, ಅವ್ರು ಚೆನ್ನಾಗಿರಲಿ 100 ಕಾಲ ಅಂತ ಹಾರೈಸಿ. ಇನ್ನೇನು ಹೇಳೋದು, ತುಂಬ ಸ್ವಲ್ಪ ಗಡಿಬಿಡಿ ಇತ್ತು. ನಾನಂತೂ ಎಲ್ಲರೂ ಬಂದವ್ರನ್ನೆಲ್ಲ ನನಗೆ ತುಂಬ ಪರಿಚಯ ಇಲ್ದೋದವರು ಅಂದರೆ ಅಷ್ಟು ನಂಗೆ ಗೊತ್ತಿಲ್ಲ, ಪರಿಚಯ ಇರೋರು ಅಂಥವ್ರನ್ನೆಲ್ಲ ಮಾತಾಡಿಸ್ತಾ ಇದ್ದೆ. ನಾನಂತೂ ತುಂಬ ಬ್ಯುಸಿಯಾಗಿ ಹೋದೆ. ಆದರೆ ಆಮೇಲಿಂದ ಸ್ವಾಗತವರು ಏನೋ ಸಿಗಾಕೊಬಿಟ್ಟಿತ್ತು ನನ್ನ ಸೀರೆಗೆ, ಅವರೇನೆ ಸರಿ ಮಾಡಿದ್ರು. ನಾವು ಹೆಂಗಿದ್ದೀವಿ ಅಂದರೆ ಒಂಥರ ಫ್ರೆಂಡ್ಸ್ ಥರ ಇದ್ದೀವಿ, ಅದಕ್ಕೆ ಮೈದನ್ ಥರ ಇಲ್ಲ, ಅದೊಂದು ಖುಷಿ. ಮತ್ತು ಸಂಕೋಚ ಇಲ್ಲ. ಸ್ವಾಗತವರು ತುಂಬ ಬೇಗ ಅಡ್ಜಸ್ಟ್ ಆಗ್ತಾರೆ, ಕ್ಲೋಸ್ ಆಗ್ತಾರೆ. ಈಗ ಕೆಲವೊಬ್ಬರು ಸಂಕೋಚ ಪಡ್ತಾರೆ. ಹಾಗೆ ನನ್ನ ಅಂಗನವಾಡಿ ಟೀಚರ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಮದುವೆಗೆ. ಅವ್ರ ಹತ್ರ ಎಲ್ಲ ಹಾಯ್ ಹೇಳ್ಸಿದ್ದೀನಿ ನಿಮಗೆ. ಎಲ್ಲ ಮುಗಿದ್ಮೇಲೆ ಬಂದವ್ರೆ ಗೈಸ್, ಈಗ ಎಲ್ಲ ಮುಗಿದ್ಮೇಲೆ ಬಂದವ್ರೆ. ಹಾಂ, ಸ್ಟಿಕ್ಕರ್ ಬಿದ್ದೋಗದೆ ಕಣೆ. ಹಾಯ್ ಸೂಪರ್. ನಾನು ಬಟ್ಟೆ ಇಲ್ವಲ್ಲ, ಇಲ್ಲ ಅವಳು ನೆಕ್ಕೊಂಡು ಹಾಯ್ ಮಾಡಿ ಎಲ್ರು, ಹಾಯ್ ಮಾಡಿ ನಮ್ಮ ಬ್ಲಾಗ್ಸ್ಗೆ ಹಾಯ್. ಅಲ್ಲಿಂದ ಹೆಣ್ಣು ಗಂಡು ಫೋಟೋ ತೆಗೆಸ್ಕೊತಾ ಇದ್ರಲ್ಲ, ಹಾಗೆ ನಮ್ಮ ಅಂಗನವಾಡಿ ಟೀಚರ್ಸ್ಗಳು ಬಂದರು, ಫೋಟೋ ತೆಗೆಸ್ಕೊಂಡ್ರು. ಆ್ಯಂಡ್ ಏನಂತೆ ಅಪ್ಪಾಜಿ ಅಕ್ಕ ಈಗ ಬಂದ್ರಾ ಬಾಬಾ, ಈಗ ಬಂದ್ರಾ? ಪೇಪರ್ ಹೊರಡ್ತಾ ಇದ್ದಾರೆ. ಅಮ್ಮ ಅವರಿಗೆ ಹಣ್ಣು ಎಲೆಡಿಕೆ ಕೊಡ್ತಾ ಇದ್ದಾರೆ. ಬರ್ತೀಯಾ ಪುಟ್ಟ? ಸ್ವಲ್ಪ ಬ್ಯುಸಿ ರಂಜಿತಾ ಅವರೇ. ನಮ್ಮ ಸಬ್ಸ್ಕ್ರೈಬರು ತುಂಬ ಜನ ಇದ್ದಾರೆ, ನಾನು ವೀಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ. ಕೃತಜ್ಞ ಈಗ ಮಧ್ಯಾಹ್ನ ರಿಸೆಪ್ಷನ್ಗೆ ಈ ಥರ ರೆಡಿ ಆಗಿದ್ದಾಳೆ. ಅನು ಬಂದಿದ್ದಾಳೆ, ಕೃತು ಫ್ರೆಂಡ್ ಅನು ಬಂದಿದ್ದಾಳೆ. ಅನು ಹಾಯ್ ಮಾಡೆ, ಹಾಯ್ ಚಿನ್ನು ಹಾಯ್ ಮಾಡು. ನೋಡಿ ಕೃತು ಮಧ್ಯಾಹ್ನ ರಿಸೆಪ್ಷನ್ಗೆ ಈ ಥರ ರೆಡಿ ಆಗಿದ್ದಾಳೆ. ಹಾಯ್. ಸಬ್ಸ್ಕ್ರೈಬರ್ ಅಂತೆ KR ನಗರದವರು. ಸರ್ ನಿಮ್ಮ ಹೆಸರೇನು? ಹಾಂ, ಶಿವಕುಮಾರ್ ಸರು ನನ್ನ ತಂಗಿ ಮದುವೆಗೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಪಾಪ 11:15 ಬಂದರೆ ಅಂತ ಇವಾಗ ನನ್ನನ್ನು ಮಾತಾಡ್ಸಿದ್ರು. ಸೊ ಖುಷಿ ಆಯಿತು ಗೈಸ್. ಹಾಯ್ ಹೇಳ್ಬಿಡಿ. ಸೌಂದರ್ಯಂಗೆ ಹಾಯ್ ಮಾಡಿ ಗೈಸ್, ಬಾಯ್ ಮಾಡಿ ಗೈಸ್. ಇವಾಗ ಹೊರಡ್ತಾ ಇದ್ದಾಳೆ. ಅವಳಿಗೆ ಪದ್ವಿಕಾನು ಇದೆ, ಇಲ್ಲೇ ಇದ್ದಾಳೆ. ಸೊ ನಮ್ಮ ಬ್ಲಾಗ್ಸ್ಗೆ ಬಾಯ್. ಕೃತು ಸೂಪರ್. ಇನ್ನೂ ಏನೋ ಹಾಕಬೇಕಿತ್ತು, ಮಿಸ್ ಆಗೈತೆ. ಬಾಯ್ ಮಾಡ್ಬಿಡು ಆಯ್ತಾ? ಬಾಯ್ ಎಲ್ರಿಗೂ ಬಾಯ್. ಮಧ್ಯಾಹ್ನಕ್ಕೆ ಚಾಂದುಗೆ ರಿಸೆಪ್ಷನ್ ರೆಡಿ ಮಾಡ್ತಾ ಇದ್ದಾರೆ. ಹಾಕಿಸ್ಕೋ, ಬೇಡ ಅಂದರೆ ತೆಗಿಯೋಕ್ಕಾಯ್ತದೆ. ಫಸ್ಟು ಹಾಕಿ ಅಕ್ಕ, ಬೇಡ ಅಂದರೆ ತೆಗಿಯೋಣ. ಹಾಕಿಸ್ಕೋ, ಗ್ರ್ಯಾಂಡಾಗಿರುತ್ತೆ. ಅದು ಬೋಳ ಇದೆಯಲ್ಲ, ಹಾಕಿಸ್ಕೊಳ್ಳಿ. ಹಾಯ್ ಮಾಡು ಚಂದು. ಹಾಗೆ ಏನೋ ಸಬ್ಸ್ಕ್ರೈಬರ್ ಜೆಂಟ್ಸ್ ಒಬ್ರು ಬಂದಿದ್ರು ಕಣೆ, ನಂಗೆ ಗೊತ್ತೇ ಇಲ್ಲ ಪಾಪ. ಅವರು ನನ್ನ ಮಾತಾಡ್ಸೋಕ್ಕೆ ನಾನು ಬ್ಯುಸಿ ಇದೆ ಅಂತ ಮಾತಾಡ್ಸಿಲ್ಲ. ಹಾಯ್. ಈಗ ಬಂದ್ಬಿಟ್ಟು ಪಾಪ ಮಾತಾಡ್ಸಿದ್ರು, ಖುಷಿ ಆಯಿತು. 3 ಜನ ಬಂದವ್ರೆ. ಮೈಸೂರಿಂದ ಒಬ್ಬರು ಬಂದವ್ರೆ, KR ನಗರದಿಂದ ಒಬ್ಬರು ಬಂದವ್ರೆ. ಖುಷಿ. ನೀನು ಮಾತಾಡ್ಸೋಕೆ ನೀನು ಬ್ಯುಸಿ, ನೀನು ಸಿಕ್ಕಿಲ್ಲ ಪಾಪ. ಅವ್ರನ್ನ ಹಿರಿ ಅಂತ ಒಬ್ಬರು ಕೂರಿಸಿದ್ದೀನಿ, ಒಬ್ಬರು ಮೈಸೂರವ್ರು ಹೋದ್ರು. ಈಗ ಜೆಂಟ್ಸು ಅವ್ರು ಬಂದಿರೋ KR ನಗರದವರು ನನ್ನ ಕೈಲೇ ಕೊಟ್ಟರು ಮುಯ್ನ. ನನ್ನ ತಂಗಿ ಹತ್ರ ಮಾತಾಡ್ಸಿದ್ರೆ, ಇಲ್ಲ ಮೇಡಮ್ ಪರವಾಗಿಲ್ಲ, ಆವಾಗಲೇ ಬಂದೆ, ಬಟ್ ನೀವು ಬ್ಯುಸಿ ಇದ್ರಿ ಮೇಡಮ್ ಅಂತ ಮುಯಿ ಕೊಟ್ಬಿಟ್ಟು ಮಾತಾಡಿಸ್ಬಿಟ್ಟು ಹೋದ್ರು. ಅಲ್ಲೇ ಇದ್ದಾರ ನೋಡೋಣ, ಅಲ್ಲೇ ಇದ್ದರೆ ಮಾತಾಡ್ಸಿವಂತ ನೋಡು. ಹೇಳ್ದವ್ರೆ ಬರೋಕ್ಕಾಗಿಲ್ಲ, ಅವರೆಲ್ಲ ಬಂದಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು ಗೈಸ್. 3 ಜನ ಬಂದಿದ್ರು, ತುಂಬ ಅಂದರೆ ತುಂಬ ಖುಷಿ ಆಯಿತು.
ಮೈಸೂರು, ಕೆ ಆರ್ ನಗರ ಮತ್ತು ಕುಶಾಲನಗರದಿಂದ ಎಲ್ಲ ಬಂದಿದ್ದಾರೆ ನನ್ನ ಸಬ್ಸ್ಕ್ರೈಬರ್ಸು. ಫುಲ್ ಹ್ಯಾಪಿ. ಚಿನ್ನಮ್ಮ ಹೆಂಗೆ ಕಾಣ್ತಾ ಇದೆಯಾ? ಅಲ್ಲಿಗೆ ಹೋಗೋ ದೂರ ಫುಲ್ ಡ್ರೆಸ್ ತೋರಿಸ್ತೀನಿ ಎಲ್ರಿಗೂ. ಇಲ್ಲಿ ಬಾ, ಈ ಕಡೆ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಅವ್ರು ಮೇಕಪ್ ಮಾಡ್ತಾವ್ರು. ಇಲ್ಲಿ ಬಾ ಮಗನೇ, ಎಲ್ರಿಗೂ ಹಾಯ್ ಮಾಡು. ಚಿನ್ನಮ್ಮ ಎಲ್ರಿಗೂ ಹಾಯ್. ಯಾಕೋ ಮನಸ್ಕೊಂಡದಲ್ಲ ಮಗ, ಯಾಕೆ ಚಿನಿ? ಬಟ್ಟೆ ಗಲೀಜಾಯ್ತದೆ, ಹೇಳಮ್ಮ ಮೇಕೆ, ಹೇಳಮ್ಮ ಮೇಕೆ. ಹಾಯ್ ಹಾಯ್ ಮಾಡಿ. ಹಾಯ್ ಗೈಸ್, ಇವತ್ತು ನಿಮ್ಮ ಸುಷ್ಮಿತಾ ಅವ್ರ ಯೂಟ್ಯೂಬ್ ಚಾನಲ್ ನಮ್ದು ರಿವೀಲ್ ಆಗ್ತಿದೆ ನೋಡಿ. ನಾನೇ ಸ್ವಾಗತ ಇದ್ದೇಸ್ ಚಾಂದಿನಿ ಇನ್ನೊಂದ್ಸಲ ಮೇಕಪ್ ಮಾಡಿಸ್ಕೊಂಡೆ. ಇವಾಗ ನನ್ನ ಮೇಕಪ್ ಎಲ್ಲ ಸ್ವಲ್ಪ ಡಲ್ ಆಗ್ಬಿಟ್ಟಿತ್ತು ಅಂತ ಹೇಳಿ ಸೊ ಅಕ್ಕ ಅವರು ನನಗೆ 2ನೇ ಸಲ ಮೇಕಪ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ನಾನು ಈ ಥರ ಕಾಣ್ತಾ ಇದ್ದೀನಿ. ಅಕ್ಕ ಊಟನೂ ಮಾಡಲ್ಲ ಅಂದ್ರಿ, ಹೊರಡ್ತೀರಾ ಇವಾಗ? ಥ್ಯಾಂಕ್ ಯು ಅಕ್ಕ. ಬಾಯ್ ಮಾಡಿಬಿಡಿ ನಮ್ಮ ಬ್ಲಾಗ್ಸ್ಗೆ. ನನ್ನ ತಂಗಿನ ರೆಡಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ರಿಸೆಪ್ಷನ್ ಹತ್ರ ಕರ್ಕೊಬಂದೆ. ಹಾಗೆ ನಮ್ಮ ನಿಶಾ ಅವರು ಕುಶಾಲನಗರದವರು ಬಂದಿದ್ರಲ್ಲ, ಅವ್ರ ಅಕ್ಕ ಅವರೆಲ್ಲ ಫ್ಯಾಮಿಲಿ ಬಂದಿದ್ದರು. ಹಾಗೆ ಹೇಳಿದೆ ಕೊನೆ ತನಕ ಇರಬೇಕು ಅಂತ. ಪಾಪ ಕೊನೆ ತನಕನೂ ಇದ್ದು ರಿಸೆಪ್ಷನ್ ತನಕನೂ ಇದ್ದು ಹೊರಟರು. ಅವ್ರದ್ದು ಹಾಗೆ ಫೋನ್ ಕೊಟ್ಟಿದ್ದೆ ಹರಿ ಹತ್ರ ವೀಡಿಯೋ ಮಾಡು ಅಂತ. ಹರಿ ಅಂದರೆ ನನ್ನ ತಂಗಿ ಇದ್ದಾಳಲ್ಲ, ಅವಳ ಬೆಸ್ಟ್ ಫ್ರೆಂಡ್. ಶುಕ್ರವಾರನೇ ಬಂದಿದ್ದ ಬೆಂಗಳೂರಿಂದ. ಅವನು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿಕೊಟ್ಟ. ನಂದು ಏನು ಅರ್ಧ ವೀಡಿಯೋ ಇದೆ ಅದನ್ನು ಹರಿನೇ ವೀಡಿಯೋ ಮಾಡಿಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಹರಿ. ಅಲ್ಲಿಂದ ನಮ್ಮ ಟೀಚರ್ಸ್ಗಳು ಕೂಡ ಊಟ ಮುಗಿಸ್ಕೊಂಡು ಬಂದರು. ಅವ್ರನ್ನೂ ಫೋಟೋ ತೆಗೆಸ್ಕೊಂಡು ಹೋಗಿ ಅಂತ ಹೇಳಿದೆ. ಕ್ಯೂ ಮಾತ್ರ ತುಂಬ ಇತ್ತು. ಸೊ ಒಂದು 10 ನಿಮಿಷ ವೆಯ್ಟ್ ಮಾಡಿ ಸ್ಟೇಜ್ ಮೇಲೆ ಹೋದೋ. ಇವಾಗ ಫ್ಯಾಮಿಲಿ ಫೋಟೋ ತೆಗೆಸ್ಕೋತಾ ಇದ್ರು. ನಾನು ತುಂಬ ಫೋಟೋಗೆ ಮಿಸ್ ಆಗಿದ್ದೀನಿ ಆ್ಯಕ್ಚುಲಿ, ಯಾಕಂದರೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ ನಾನು. ಅಂದರೆ ಇದಾದಮೇಲೆ ಅನಿಸುತ್ತೆ ಡ್ಯಾನ್ಸ್ ಮಾಡಿದ್ದು, ಕರೆದ್ರು ಅಂದ್ಬಿಟ್ಟು. ಸೊ ಆಗತ್ತೆ ಅವರು ಚಾಂದು ಅವರೆಲ್ಲ ಡ್ಯಾನ್ಸ್ ಮಾಡೋ ಪ್ರೋಗ್ರಾಮ್ ಇತ್ತು, ಬಟ್ ಕ್ಯಾನ್ಸಲ್ ಆಗೋಯಿತು ಬಿಕಾಸ್ ಟೈಮ್ ಆಗಿತ್ತು. ಅವ್ರು 6 ಗಂಟೆ ಅಷ್ಟರಲ್ಲಿ ಮನೆ ತುಂಬಿಸ್ಕೋಬೇಕಾಗಿತ್ತು. ಹಾಗಾಗಿ ನಮ್ಮ ಮೊದಲನೇ ದೊಡ್ಡಮ್ಮ, ನಮ್ಮ ಜೈ ದೊಡ್ಡಮ್ಮ, ನಮ್ಮ ಅಣ್ಣದಿರು, ನಮ್ಮ ಅತ್ತಿಗೆ, ನಮ್ಮ ಅಕ್ತಿರು ಮಕ್ಕಳು, ನಾವು ಎಲ್ಲ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು. ಇನ್ನೂ ತುಂಬ ಜನ ಇದ್ದರು, ಬಟ್ ಕೆಲವೊಬ್ಬರು ಹೋಗೋರೆಲ್ಲ ಹೋಗಿದ್ರು, ಇರೋರಿದ್ದರು ಆ ಥರ. ಆ್ಯಂಡ್ ತುಂಬ ಜನ ಮಿಸ್ ಕೂಡ ಆದರು. ನಾನು ಕೆಲವೊಂದು ಫೋಟೋಗೆ ಮಿಸ್ ಕೂಡ ಆಗ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ, ಗಡಿಬಿಡಿ ಇದ್ದೇ ಇರುತ್ತೆ, ಏನು ಮಾಡೋ ಹಾಗಿಲ್ಲ. ಹಾಗಾಗಿ ನಮ್ಮ ಟೀಚರ್ಸ್ಗಳ ಜೊತೆನೂ ಕೂಡ ನಾನು ತೆಗೆಸ್ಕೊಂಡೆ. ಆ್ಯಂಡ್ ಸ್ವಾಗತ ಅವ್ರಿಗೆಲ್ಲ ಇಂಟ್ರೊಡ್ಯೂಕ್ಷನ್ ಮಾಡಿಕೊಟ್ಟೆ, ನಮ್ಮ ಟೀಚರ್ಸು ಇವ್ರು ನನ್ನ ಫ್ರೆಂಡು ಅಂತ. ಹಾಗೆ ನನ್ನ ಇನ್ನೊಬ್ಬ ಬೆಸ್ಟ್ ಫ್ರೆಂಡ್ ಕೂಡ ಬಂದಿದ್ದ. ಅವ್ನು ಲೇಟಾಗಿ ಬಂದ ಆ್ಯಕ್ಚುಲಿ, ಅದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ನನಗೆ ಇದು ವೀಡಿಯೋ ನೋಡ್ಬೇಕಾದ್ರೆ ಗೊತ್ತಾಗ್ತಿದೆ, ಕೆಲವೊಬ್ರು ನನ್ನ ಫ್ರೆಂಡ್ಗಳು ಮಾತಾಡ್ಸಿದ್ನಲ್ಲ, ಅವರು ರಿಸೆಪ್ಷನ್ ಫೋಟೋಗೇ ಬಂದಿಲ್ಲ. ನಂಗೆ ಇವಾಗ ಅದೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಇವಾಗ ಬೇಜಾರಾಗ್ತಾಯಿದೆ. ಆ್ಯಕ್ಚುಲಿ ಅಲ್ಲಿ ಮಾತಾಡೋದು ಕೆಲವೊಂದಿದೆ, ಬಟ್ ಅಲ್ಲಿ ಸೌಂಡ್ಗೆ ಅದು ಒರಿಜಿನಲ್ ವಾಯ್ಸೇ ಕೇಳ್ತಾ ಇಲ್ಲ, ಬರೀ ಗೊಜ ಗೊಜ ಅಂತ ಇದೆ. ನಮ್ಮ ನನ್ನ ಜೊತೆ ವರ್ಕ್ ಮಾಡೋರು ಕೀರ್ತನ ಬಂದಿದ್ದರು, ಅವ್ರ ಮಗಳು ಪದ್ವಿಕಾ ಬಂದಿದ್ದರು. ಹಾಗೆ ರತ್ನಕ್ಕ ಬಂದಿತ್ತು. ರತ್ನಕ್ಕನ ಮಗಳು ನೋಡಿ ಅಲ್ಲಿ ತೇಜು ನಿಂತಿದ್ದಾಳೆ, ವೆಸ್ಟರ್ನ್ ವೇರ್ ಹಾಕಿದ್ರಲ್ಲ ಅವಳು. ನಮ್ಮ ಶ್ರುತಿ ಅಕ್ಕ ಬಂದಿದ್ದರು, ಸೌಂದರ್ಯ ಬಂದಿದ್ದರು. ಸೌಂದರ್ಯ ಸ್ವಲ್ಪ ಬೇಗ ಹೊರಟರು, ಮನೇಲಿ ಕೆಲಸ ಇದೆ ಅಂತ. ಬಿಕಾಸ್ ಅವ್ರ ತಂಗಿ ಮದುವೆ ಆಗಿದೆಯಲ್ಲ, ತಿಂಗಳು ಶಾಸ್ತ್ರ ಆಯ್ತಂತೆ, ಹಾಗಾಗಿ ಹೊರಟರು. ನಮ್ಮ ಕೀರ್ತನ ನೋಡಿ ಎಲ್ಲರೂ ಬಾಯ್ ಮಾಡ್ತಿದ್ದಾರೆ ನನ್ನ ವ್ಲಾಗ್ಸ್ಗೆ. ತುಂಬ ಹೊಟ್ಟೆ ಹಸ್ವಾಗ್ತಾ ಇದೆ ಅಂತ ಅಳ್ತಾ ಇದ್ಲು. ಅವಳನ್ನ ಊಟಕ್ಕೆ ಕರ್ಕೊಬಂದೆ. ನಾನು ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ ನಿಜವಾಗ್ಲೂ. ಮಧ್ಯಾಹ್ನ ಬೆಳಗಿನ ಜಾವ 4 ಗಂಟೆ ಟೀ ಕುಡ್ದಿರೋದು. ಟೈಮ್ ಬಂದು 1:40. ಈಗ ಕೃತಂಗೆ ಊಟಕ್ಕೆ ಕರ್ಕೊಬಂದಲ್ಲ, ನಾನು ಊಟಕ್ಕೆ ಕೂತಿದ್ದೀನಿ. ಇವಾಗ ಒಂದು ಸ್ವಲ್ಪ ತಿಂದ್ಬಿಡ್ತೀನಿ. ಆಮೇಲಿಂದವ ಸ್ವಾಗತ ಚಾಂದು ಅವ್ರ ಜೊತೆ ಲೈಟಾಗಿ ಸ್ವಲ್ಪ ತೊಗೋತೀನಿ. ನೋಡಿ ತಿಂತಾ ಇದ್ದಾಳೆ. ಅವಳಿಗೆ ಹೊಟ್ಟೆ ಹಸುವಾಗಿ ಸುಸ್ತಾಗಿ ಹೋಗ್ಬಿಟ್ಟಿದ್ಲು, ಅದಕ್ಕೆ ಅವಳನ್ನ ಕರ್ಕೊಬಂದೆ. ಅವಳ ಜೊತೆ ನಾನು ಕೂತಿದ್ದೀನಿ. ಇನ್ನೂ ಊಟ ಮಾಡ್ತಾನೆ ಇದ್ದಾರೆ. 11:15 ಜನ ಕಡಿಮೆನೇ ಆಗಿಲ್ಲ, ಈಗ ಒಂದು ಸ್ವಲ್ಪ ಕಡಿಮೆ ಆಗೋರೆ. ಅಪ್ಪಾಜಿನೇ ಇತ್ತು, ಒಂದು ಐಸ್ ಕ್ರೀಮ್ ಇಸ್ಕೊಂಡು ನಾನು ಕೃತಜ್ಞ ಇಬ್ರಿಗೂ ಐಸ್ ಕ್ರೀಮ್ಸ್ ಇತ್ತು, ಎಲ್ಲ ಇತ್ತು, ಎಲ್ಲ ಥರನೂ ಇತ್ತು. ತುಂಬ ಚೆನ್ನಾಗಿತ್ತು. ಗೊತ್ತಲ್ವಾ ಕೃತಜ್ಞ ನೋಡಿ ರೆಡ್ ಡ್ರೆಸ್ಸಲ್ಲಿ ರಿಸೆಪ್ಷನಲ್ಲಿ ಹೇಗೆ ಕಾಣ್ತಿದ್ದಾಳೆ, ಸಖತ್ತಾಗಿ ಕಾಣ್ತಿದ್ಲಲ್ವ. ಮತ್ತು ನಾನು ಬಿಟ್ಟು ಯಾವ ಕಡೆನೂ ಹೋಗ್ತಾ ಇರಲಿಲ್ಲ. ನಾನು ಬೇರೆ ಎಲ್ಲರೂ ಮಾತಾಡಿಸ್ಬೇಕಿತ್ತು, ಬಟ್ ಇವಳು ಬಿಟ್ಟು ನಾನು ಬಿಟ್ಟೇ ಹೋಗ್ತಾ ಇರಲಿಲ್ಲ. ನಾನು ಊಟ ಮಾಡ್ತಿದ್ದವಳು, ಹಂತಿಲೆಲ್ಲ ಫುಲ್ ಹುಡುಗರಿದ್ರು. ಕೃತುಗೋಸ್ಕರ ನಾನು ಒಬ್ಬಳೇ ಕೃತಂಗೆ ಕರ್ಕೊಂಡೋಗಿದ್ದೆ. ಹಾಗೆ ಕೃತನು ಸಾಕೊಂಡು ನಾನು ಗೀ ರೈಸು, ಮಟನ್ನು, ಚಿಕನ್ನು ಒಂದು 2 ಪೀಸ್ ತಿಂದ್ಬಿಟ್ಟು ಅನ್ನ ಸಾಂಬಾರು ತನಕ ವೆಯ್ಟ್ ಮಾಡಲಿಲ್ಲ. ನಾನು ಬಂದೆ ಬಿಕಾಸ್ ಅಲ್ಲಿ ಸಾಂಗ್ ಕೇಳ್ತಾ ಇತ್ತು, ಡ್ಯಾನ್ಸು ಅಂದ ತಕ್ಷಣ ನಾನು ಓಡಿ ಬಂದೆ. ಇವರು ಸಹನಾ ಅಂತ ಹೇಳಿ ನನ್ನ ತಂಗಿಯ ಬೆಸ್ಟ್ ಫ್ರೆಂಡು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಸೊ ತುಂಬ ಖುಷಿ ಆಯಿತು ಸಹನಾ ಅವ್ರನ್ನ ನೋಡಿ, ಮೀಟ್ ಮಾಡಿ. ನನ್ನ ತಂಗಿ ಬೆಸ್ಟ್ ಫ್ರೆಂಡ್ ಸಹನಾ ಅಂತ ಬೆಂಗಳೂರಿಂದ ಬಂದಿದ್ದಾರೆ. ಸೊ ಇವಾಗ ಹೊರಡ್ತಾ ಇದ್ದಾರೆ ಸಹನಾ ಅವರು. ಬಾಯ್ ಮಾಡಿಬಿಡಿ ಸಹನಾ ಬೇಗ. ದೊಡ್ಡಮ್ಮನ ಮನೇಲಲ್ವ ಇದ್ದಿದ್ದು?
ನಮ್ಮ ಅಪ್ಪಾಜಿ ತಂಗಿ ಮತ್ತು ಯಾರ್ಯಾರೋ ಕೂತಿದ್ರು, ನಮ್ಮ ಅಪ್ಪಾಜಿ ಅಕ್ಕ ಅವರೆಲ್ಲರೂ ನಮ್ಮಮ್ಮ ಮಾತಾಡಿಸ್ತಿತ್ತು. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎತ್ಕೊಂಡೆ, ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಸಾಂಗ್ ಕೇಳಿಸ್ಬಿಟ್ಟೈತೆ ಗೈಸ್, ಅದಕ್ಕೆ ಎಲ್ಲ ಮ್ಯೂಟ್ ಮಾಡಿ ಹಾಕಿದ್ದೀನಿ. ನಮ್ಮ ಅಮ್ಮಂದು ಇದು ರೇಷ್ಮೆ ಸೀರೆ ಹೇಗೆ ಕಾಣ್ತಾ ಇದೆ ಹೇಳಿ. ಇವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು, ನಾನು ನೋಡ್ತಾ ಇದ್ದೆ, ವೀಡಿಯೋ ಮಾಡ್ಕೋತಾ ಇದ್ದೆ ನಾನು ನನ್ನ ಚಾನಲಲ್ಲಿ ಹಾಕೋಣ ಅಂತ ಹೇಳಿ. ಅದಾದಮೇಲೆ ನನ್ನ ಕರೆದ್ರು, ನೀನು ಬರಲೇಬೇಕು ಅಂತ. ನಾನು ಹೋದೆ. ಅಷ್ಟು ನೀಟಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಬಟ್ ಹೆಂಗೆ ಬೇಕೋ ಹಾಗೆ ಸುಮಾರಾಗಿ ಕುಣಿದು ಬಿಟ್ಟಿದ್ದೀನಿ. ನೋಡ್ಬಿಟ್ಟು ಯಾರು ಏನೋ ಅನ್ಕೋಬೇಡಿ. ಚಿಕ್ಕಂಗೆ ವೀಡಿಯೋ ಮಾಡೋಕೆ ಕೊಟ್ಟಿದ್ದೆ, ಅವಳು ಈ ಕಡೆ ಕೂತಿದ್ಲು, ಅಲ್ಲಿ ನಾನೇ ಕಾಣ್ತಾ ಇಲ್ಲ. ವೀಡಿಯೋ ಮಾಡಿದ್ದಾಳೆ ಬಟ್ ನಾನು ನೀಟಾಗಿ ಕಾಣ್ತಾ ಇಲ್ಲ. ಬೇರೆ ಯಾರೋ ಹುಡುಗರುಗಳಿದ್ರು, ಅವ್ರು ಯಾರು ನಂಗೆ ಗೊತ್ತಿಲ್ಲ. ಸ್ವಾಗತ್ ಅವ್ರ ರಿಲೇಷನ್ಸ್ ಅನಿಸುತ್ತೆ. ಇವ್ರ ಅಕ್ಕ ಮಾತ್ರ ನನಗೆ ಪರಿಚಯ ಇದ್ದರು. ಅವರು ಬಾ ಸುಷ್ಮಾ ಅಂತ ನನ್ನ ಬಿಡಲಿಲ್ಲ. ನನಗೆ ನಿಜ ಹೇಳ್ತೀನಿ, ನನಗೆ ಮುಂಚೆಯಿಂದನೂ ಡ್ಯಾನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ಬಟ್ ಎಲ್ಲೋ ಮಾಡ್ತಾ ಇರಲಿಲ್ಲ. ಇವಾಗ ನಮ್ಮದು ಅಂಗನವಾಡಿ ಫಂಕ್ಷನ್ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಧೈರ್ಯ ಬಂದ್ಬಿಟ್ಟೈತೆ. ನಾನು ಅಂದ್ಕೊಂಡಿದ್ದೆ ಸ್ವಾಗತ್ ಅವ್ರ ಚಾಂದು ಜೊತೆ ಎಲ್ಲ ನಾನು ಡ್ಯಾನ್ಸ್ ಮಾಡಬೇಕು ಅಂತೇಳಿ. ಅದೇ ಟೈಮ್ ಆಗಿದೆ ಅಂತ ಹೇಳಿ ಅದು ಕ್ಯಾನ್ಸಲ್ ಆಯಿತು. ಮನೆಗೆ ಹೋಗ್ಲೇಬೇಕು, 6 ಗಂಟೆ ಅಷ್ಟರಲ್ಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಬೇಕು ಅಂತ ಹೇಳಿ. ಸಾನಿಕಾ ನೀಟಾಗಿ ವೀಡಿಯೋನೇ ಮಾಡಿಲ್ಲ. ನಾನು ಬೇರೆ ಆ ಕಡೆ ಸೇರಿಕೊಂಡೆ, ನಾನು ಈ ಕಡೆ ಬರಲಿಲ್ಲ, ಯಾಕಂದರೆ ಹುಡುಗರುಗಳಿದ್ರು ಅಂತೇಳಿ ನಾನು ಈ ಕಡೆ ಬರಲಿಲ್ಲ. ನಾವು ಲೇಡೀಸ್ಗಳು ಮಾತ್ರ 3 ಜನ 4 ಜನ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದು. ನಾನು ಆ ಕಡೆ ಸೇರ್ಕೊಂಡ್ಬಿಟ್ಟು ನಾ ಕಾಣ್ತಾನೆ ಇಲ್ಲ. ಮಸ್ತ್ ಹುಡುಗಿ ಬಂದ್ಲು, ಆಯಿರೋ ಅಂತ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ನಂಗೆ ಬೇರೆ ಅಷ್ಟು ಡ್ಯಾನ್ಸೇ ಬರೋಲ್ಲ, ಹೆಂಗೆ ಬೇಕಂಗೆ ಕುಣಿತಾ ಕೂತಿದ್ದೀನಿ. ನನಗೆ ಹೇರ್ ಸ್ಟೈಲ್ ಆ್ಯಕ್ಚುಲಿ ನಂಗೆ ನೋಡ್ಕೊಳ್ಳೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ, ಬಟ್ ಇವಾಗ ವೀಡಿಯೋದಲ್ಲಿ ಹಿಂದೆಯಿಂದ ನೋಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲು. ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಜನ ಎಲ್ಲ ಹೊಗಳಿದ್ರು, ಸಖತ್ತಾಗಿ ಕಾಣ್ತಾ ಇದೆಯಾ, ಮಿಂಚ್ತಾ ಇದೆಯಾ ಅಂತ. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರು ನಿಶಾ ಅವರು ಅದೇ ಹೇಳಿದರು, ಹಾಗೆ ರಂಜಿತ್ ಅವ್ರು ಬಂದಿದ್ರಲ್ಲ ಮೈಸೂರಲ್ಲಿ, ಅದೇ ಹೇಳಿದರು. ಆ್ಯಂಡ್ ಸರ್ ಒಬ್ಬರು ಬಂದಿದ್ದರು, ಅವರು KR ನಗರ ಅಂದರು. ಆ್ಯಕ್ಚುಲಿ ಅಲ್ಲಿ ಮೊಯ್ ಕವರ್ ಮೇಲೆ ಬರೆದಿದ್ದಾರೆ ಮೈಸೂರು ಅಂತ. ಪಾಪ ಅವರು ಕೂಡ ಮೈಸೂರಿಂದ ಬಂದಿದ್ದಾರೆ. ಸೊ ಅವರು ಒಂಥರ ತುಂಬ ಇನ್ನೋಸೆಂಟ್ ಥರ ಕಾಣ್ತಾ ಇದ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಬಟ್ ನನಗೆ ಟೈಮ್ ಇರಲಿಲ್ಲ ಅವ್ರ ಜೊತೆ ಒಂದೊಂದು 10 ನಿಮಿಷ 1/4 ಗಂಟೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ತುಂಬ ಖುಷಿ ಆಯಿತು. ಯಾರೆಲ್ಲ ನನ್ನ ತಂಗಿ ಮದುವೆಗೆ ಬಂದಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ, ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮಧು ಅವರಿಗೆ ಹಾರೈಸಿ ಆಶೀರ್ವದಿಸಿ. ತುಂಬ ಸಾಂಗ್ ಹಾಕಿದ್ರು, ನಂಗೆ ಬೇರೆ ಕುಣಿಯೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಅವರು ಬಾಬಾ ಅಂತಿದ್ರು. ಅಕ್ಕ ನನಗೂ ಡ್ಯಾನ್ಸ್ ಮಾಡೋದಂದ್ರೆ ಇಷ್ಟ ಅಲ್ವಾ, ಹೋಗಿದೆ ಹೆಂಗೆ ಬೇಕು ಹಂಗೆಲ್ಲ ಕುಣ್ದಾದಾಗ ಎಂಜಾಯ್ ಮಾಡ್ದು. ನಾನು ಅಷ್ಟೇ ಮಗಳೇ ಅಂದರೆ, ಅಮ್ಮ ನೀನು ಮಾಡಿದ್ರೆ ನಾನು ಮಾಡ್ತೀನಿ ಕಣಮ್ಮ ಅಂತಿದ್ಲು. ಕೃತಜ್ಞದು ಏನಾಯಿತು ಅಂದರೆ, ಬೆಳಗ್ಗೆದೂ ಕೂಡ ಸ್ವಲ್ಪ ರೆಡ್ಡಿಶೇ ಇತ್ತು ಅವಳದು ಲಂಗ. ಮಧ್ಯಾಹ್ನ ರಿಸೆಪ್ಷನ್ದು ಕೂಡ ರೆಡ್ ಇತ್ತು. ರೆಡ್ಡಲ್ಲಿ ತುಂಬ ಮಿಂಚಿದ್ರು. ತುಂಬ ಜನ ಹೇಳಿದ್ರು, ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ಯಾ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಹೇಳಿ. ಅವಳಿಗೆ ಯಾವುದೇ ರೀತಿ ಯಾವ ಕಡೆಯಿಂದನೂ ಕುಂದು ಕೊರತೆ ಆಗಲೇಬಾರ್ದು, ಅವಳಿಗೆ ಫೀಲ್ ಆಗಬಾರ್ದು ಬೇರೆ ಮಕ್ಕಳ ಥರ. ಹಾಗಾಗಿ ಅವಳ ಔಟ್ಫಿಟ್ಗೆ ಹೆಚ್ಚು ಕಡಿಮೆ ಒಂದು 6,000 ರೂಪಾಯಿ ಖರ್ಚಾಗಿದೆ. 6ರಿಂದ 7,000 ಖರ್ಚಾಗಿದೆ. ಅವಳಿಗೆ ತುಂಬ ಖರ್ಚು ಮಾಡಿದ್ದೀವಿ, ಹೀಗೆ ಕಾಣಬೇಕು, ಇದೇ ರೀತಿ ಇರಬೇಕು, ಡ್ರೆಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಅಂತ ಹೇಳಿ. ಅವಳು ನನ್ನ ತಿರುಗ್ಸಮ್ಮ ಅಂತ ಇದ್ಲು, ಅದನ್ನು ತಿರುಗಿಸ್ತಾ ಇದ್ದೆ ನಾನು. ಅದೇ ಸಾನು ಸ್ವಲ್ಪ ಆಚೆ ಈಚೆ ಮಾಡಿದ್ದಾಳೆ. ವೀಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಕಡೆ ಹೆಣ್ಣಿನ ಕಡೆ ಅಂತ ಯಾರೂ ಇರಲಿಲ್ಲ, ನಾನು ಕೃತು ಇಬ್ಬರೇನೆ, ಅವರೆಲ್ಲ ಗಂಡನ ಕಡೆಯವರು. ನಾನು ಹೋಗಿ ನಮ್ಮ ಪ್ರವೀಣಣ್ಣಗೆ ಕರೆದೆ, ಗೆಳ್ಕೊಂಡು ಬಂದೆ ಕೈ ಹಿಡ್ಕೊಂಡು. ನಾವು ನಮ್ಮ ಫ್ಯಾಮಿಲಿ ಮಾಡ್ತೀವಲ್ಲ, ಆಮೇಲಿಂದ ಮಾಡೋಣ ಅಂತು. ಹಾಗೆ ನಮ್ಮ ಪುಟ್ಟಣ್ಣ ನಮ್ಮ ಮುದ್ಕೆನೂ ಕರೆದೆ, ಅವ್ರು ನಮ್ಗೆ ಡ್ಯಾನ್ಸ್ ಬರಲ್ಲ ಬೇಡ ಅಂದರು. ನಮ್ಮ ದೊಡ್ಡಮ್ಮನೀರನ್ನ ಕರೆದೆ, ಅವರು ಬರಲಿಲ್ಲ. ನಮ್ಮ ಅತ್ತೆನ ಕೈ ಹಿಡ್ಕೊಂಡು ಹೇಳಿದೆ, ಅವರೂ ಬರಲಿಲ್ಲ, ಯಾರೂ ಬರಲಿಲ್ಲ. ಅವರೆಲ್ಲ ಬಂದಿದ್ರಂತೂ ಮಸ್ತಾಗಿ ಸಖತ್ತಾಗಿರೋದು. ನಾನು ಇನ್ನೊಂದು ಹೇಳ್ತೀನಿ ಗೈಸ್, ನಾನು ನಿಜವಾಗ್ಲೂ ಅಳ್ಳೇ ಇಲ್ಲ, ಬಟ್ ನನ್ನ ತಂಗಿಗೆ ತಾಳಿ ಕಟ್ಬೇಕಾದ್ರೆ ಸ್ವಲ್ಪ ನನಗೆ ಫೀಲ್ ಆಯಿತು, ನನ್ನ ಗಂಡ ಇರಬೇಕಿತ್ತು ಅಂತ. ಸೊ ನಂದು ಏನೇನೋ ನೆನಪಾಯಿತು, ಬಟ್ ನಾನು ಅಳಲಿಲ್ಲ. ನನಗೆ ಯಾಕೆ ಏನು ಅಂತ ಗೊತ್ತಿಲ್ಲ. ನಾನು ಮುಂಚೆನೇ ಹೇಳಿದ್ದೆ, ನನಗೆ ಜನಗಳ ಮುಂದೆ ತುಂಬ ಜನಗಳಿದ್ದಾಗ ನಾನು ಕಣ್ಣೀರೇ ಬರಲ್ಲ ನನಗೆ. ನಾನು ಒಬ್ಬೊಬ್ಬಳೇ ಇರಲಿ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಲಿ, ಚಿಕ್ಕ ವಿಚಾರಕ್ಕೆ ಹತ್ಬಿಡ್ತೀನಿ. ನನಗೆ ಯಾಕೆ ಯಾವಾಗಲೂ ಹೀಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅಳೋದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ನಮ್ಮ ಭಾವನೆಗಳು ಇಂಪಾರ್ಟೆಂಟು. ನಾನು ಅದನ್ನು ಎಲ್ಲೂ ತೋರಿಸ್ಕೊಳ್ಳಿಲ್ಲ. ಆ್ಯಂಡ್ ತುಂಬ ಜನ ಗೊತ್ತಿರುತ್ತೆ ನನ್ನ ಗಂಡ ಇಲ್ಲ ಅಂತ, ಬಿಕಾಸ್ ನಾನು ನನ್ನ ಮಗಳು ಇಬ್ಬರೇ ಓಡಾಡ್ತಾ ಇದ್ದೆ. ನನ್ನ ಮಗಳು ನನ್ನ ಕೈ ಹಿಡ್ಕೊಂಡೇ ಓಡಾಡ್ತಾ ಇಲ್ಲ. ಆ್ಯಂಡ್ ತುಂಬ ಜನ ಕರೆದ್ಬಿಟ್ಟು ಮಾತಾಡ್ಸಿದ್ರು, ನೀನು ಹುಡುಗಿ ಅಕ್ಕನ ಅಂತ ಹೇಳಿ. ಹೌದು ಅಂದರೆ ತುಂಬ ಜನ ಗೊತ್ತಾಗಿರುತ್ತೆ ಈ ಥರ ಆಗಿದೆ ನನ್ನ ಲೈಫಲ್ಲಿ ಅಂತ ಹೇಳಿ ಮಾತಾಡ್ಕೊಂಡಿರ್ತಾರೆ. ಬಟ್ ನನಗೆ ಬೇಜಾರಾಗುತ್ತೆ ಅಂತ ಹೇಳಿ ಯಾರೂ ಕೇಳಿಲ್ಲ ಅಷ್ಟೇನೆ. ಫ್ರೆಂಡ್ಸ್, ಎಂಥ ಕೆಲಸ ಆಗಿದೆ ಅಂದರೆ, ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿ ಸೇವ್ ಮಾಡಿ 2.5 hours ಎಡಿಟ್ ಮಾಡಿ ಒಂದಕ್ಕೆ ಸಾಂಗ್ನ ಮ್ಯೂಟ್ ಮಾಡಿಲ್ಲ. ಈ ಸುಂಟರಗಾಳಿ ಮೆಜೆಸ್ಟಿಕ್ಗೆ ಬಂದೆ ಅಂತ ಯಾವುದೋ ಒಂದು ದರ್ಶನ್ ಸರ್ದು ಸಾಂಗ್ ಬರ್ತಾಯಿತ್ತು, ಅದು 30 to 40 seconds ಓಡ್ಬಿಟ್ಟೈತೆ. ಸಾಂಗ್ ಬಂದೈತೆ, ಕಾಪಿರೈಟ್ ಪ್ರಾಬ್ಲಮ್ ಬಂದು ಈ ವಿಡಿಯೋನ ಅಪ್ಲೋಡ್ ಮಾಡಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ 5 to 6 hours ಅಪ್ಲೋಡ್ ಆಗಿದೆ. ಬಿಕಾಸ್ 1 hour ಮೇಲಿತ್ತು ವಿಡಿಯೋ. ಹಾಗಾಗಿ ಮತ್ತೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಇನ್ಶಾರ್ಟಲ್ಲಿ ಎಡಿಟ್ ಮಾಡಿ ಮತ್ತೆ 2ನೇ ಸಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಯಿದ್ರಿ, ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ.
ಈ ಥರ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಇನ್ನೂ ಡಿಲೇ ಆಗೋಯಿತು. ನೆನ್ನೆ ಅಪ್ಲೋಡ್ ಮಾಡಬೇಕಿತ್ತು, ನನಗೆ ಆಕ್ಸಿಡೆಂಟ್ ಆಗಿ ಹುಷಾರಿಲ್ಲದೆ ಇರೋ ಕಾರಣ ರೆಸ್ಟಲ್ಲಿದ್ದೆ. ಇವತ್ತು ಬೆಳಗ್ಗೆಲೇ ಅಪ್ಲೋಡ್ ಮಾಡಬೇಕಾಗಿತ್ತು, ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು. ಮಧ್ಯದಲ್ಲಿ ನನ್ನ ತಂಗಿನ ಬೇರೆ ಕರಿಯಕ್ಕೆ ಹೋಗಿದ್ದೋ ಬೀಗರು ಮನೆಗೆ. ಸೊ ಇದೆಲ್ಲ ಆಗಿ ವ್ಲಾಗ್ ಬರೋದು ಲೇಟ್ ಆಗಿದೆ ಆಲ್ರೆಡಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಬ್ರದರ್ ಅಜ್ಜಿನೇ ಎತ್ಕೊಬಿಟ್ರು. ನಂಗೊಂದು ಸ್ವಲ್ಪ ಭಯನೇ ಆಗೋಯ್ತು. ಬೇರೆ ಆಗಿತ್ತಲ್ವ ಅದು. ಆಮೇಲೆ ನಾನು ಕೃತನ್ ಸೈಡ್ ಕರ್ಕೊಂಡೆ ಹಾಕಬೇಕು ಅಂತ ಹೇಳಿ ನಾನು ಡ್ಯಾನ್ಸ್ ಮಾಡ್ತಿದ್ದಾಳು, ಸ್ಟಾಪೇ ಮಾಡ್ಬಿಟ್ಟು. ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಡ್ಯಾನ್ಸ್ ಮಾಡಿ ತುಂಬ ಕಡಿಮೆ. ಅದು ಅಲ್ಲಿ ಅಕ್ಕ ಸಿಕ್ಕಿದ್ರು, ನಮ್ಮೂರವರು ಮೈಸೂರಿಂದ ಬಂದಿದ್ರು. ಆ ಅಕ್ಕನ ಮಾತಾಡ್ಸೋಕ್ಕೆ ಅಂತ ಹೇಳಿ ಹೋದೆ. ನಾನು ಹೋಗಿ ಮತ್ತೆ ಬಂದು ಡ್ಯಾನ್ಸ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸ್ಟೇಜ್ ಮೇಲೆ ಅಪ್ಪಾಜಿ ಅಮ್ಮ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ರು. ಚಾಂದು ಕರೆದ್ಲು ಅಂತ ಹೇಳಿ ನಾನು ಸ್ಟೇಜ್ ಮೇಲೆ ಹೋಗೋಣ ಅಂತ ಹೇಳಿ ಹೊರಟೆ. ನಮ್ದೊಂದು ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗೆಸ್ಕೊತಾ ಇದ್ದೋ. ಕೃತಜ್ಞ ಮುಖ ಸಪ್ಪಾಗಿತ್ತು. ಅವಳು ಯಾಕಂದರೆ 4:15ಗೆ ಏಳಿಸಿದ್ದು. ಅವಳಿಗೆ ನಿದ್ದೆ ಬೇರೆ, ಮತ್ತು ಈ ಶೆಕೆಗೆ ಅವಳಿಗೆ ಬಟ್ಟೆ ಎಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಎಲ್ಲ ಹೆವಿ ಇತ್ತಲ್ವ. ಹಾಗಾಗಿ ನಾನು ಅಂದ್ಕೊಂಡೆ ಮಧ್ಯದಲ್ಲಿ ನಿಂತ್ಕೋಬೇಕಾದ್ರೆ ಸ್ವಲ್ಪ ನನಗೆ ಬೇಜಾರಾಗ್ತಾಯಿತ್ತು. ಸಂತು ಇರಬೇಕಿತ್ತಲ್ವ ಅಂತ. ಆ್ಯಂಡ್ ನನಗೂ ಹೇಗೇಗೋ ಮದುವೆ ಆಗಬೇಕು ಅಂತ ತುಂಬ ಆಸೆ, ಕನಸುಗಳು ಇಟ್ಕೊಂಡಿದ್ದೆ. ಬಟ್ 6 ತಿಂಗಳು 7 ತಿಂಗಳು ಮುಂಚೆನೇ ಗುರ್ತಾಗಿಸಿ ಮದುವೆನ ಕರೋನಾ ಬಂದು ಅಷ್ಟರಲ್ಲಿ ಮನೆ ಹತ್ರ ದಾರೆ ಒಯ್ಯೋ ಥರ ಆಯಿತು. ಬಟ್ ನನಗೆ ಖುಷಿ ಇದೆ, ನನ್ನ ತಂಗಿ ಅವಳು ಅಂದ್ಕೊಂಡಿರೋ ರೀತಿ ಮದುವೆ ಆದಳು, ಎಲ್ಲ ಚೆನ್ನಾಗಿ ನೆರವೇರಿತು. ಯಾವುದೇ ರೀತಿ ಏನು ಸಮಸ್ಯೆಗಳಾಗಲಿಲ್ಲ. ಆ್ಯಂಡ್ ಬಂದವರು ಕೂಡ ತುಂಬ ಚೆನ್ನಾಗಿ ಏನು ವಧುವರಿಗೆ ಆಶೀರ್ವದಿಸಿ ಸೊ ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಾಗಿ ಹೋದರು. ನಾವು ಕೂಡ ತುಂಬ ಚೆನ್ನಾಗಾಯಿತು ಮದುವೆ. ತುಂಬ ಖುಷಿ ಆಯಿತು ನನಗೆ. ಮತ್ತೆ ಅಲ್ಲಿಂದ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಬಂದ್ವಿ. ಇವರೊಬ್ಬರು ಅಜ್ಜಿನ ಬಿಡ್ತಾ ಇರಲಿಲ್ಲ, ಈ ಬ್ರದರು ಅವರೇ ಜಾಸ್ತಿ ಬಂದ್ಬಿಟ್ಟಿದ್ದಾರೆ ನನ್ನ ವೀಡಿಯೋದಲ್ಲಿ. ಸಾನಿಕ್ನ ನನ್ನ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಅವಳು ಬ್ರದರ್ ಯಾರೋ ಇದ್ರಲ್ವ ಅವರು ವೀಡಿಯೋ ಮಾಡಿದ್ದಾಳೆ. ನನ್ನ ಪಾಪು ಬಂದು ಅಮ್ಮ ನನ್ನ ಎತ್ತು ಅಂತ ಹೇಳ್ತಾ ಇದ್ಲು, ಈ ಥರ ತಿರುಗಿಸು ಅಂತ. ನನಗೆ ಆಗ್ತಾ ಇರಲಿಲ್ಲ. ಇಲ್ಲ ಚಿನಿ ಆಗಲ್ಲ, ಪ್ರವೀಣ್ ಮಾಮನ್ ಹೋಗು ಅಂದೆ. ನಮ್ಮ ಪ್ರವೀಣ್ ಅಣ್ಣನ ಆ್ಯಕ್ಚುಲಿ ಎಳ್ಕೊಂಡು ಕರ್ಕೊಬಂದೆ. ಬಟ್ ನಮ್ಮ ಅಣ್ಣಯ್ಯ ಈಗ ಬೇಡ, ನಮ್ಮ ಫ್ಯಾಮಿಲಿ ಎಲ್ಲ ಮಾಡ್ತೀವಲ್ವ ಅವಾಗ ಮಾಡೋಣ ಅಂತ ಹೇಳಿ ರಿಟರ್ನ್ ಹೋಗ್ಬಿಡ್ತು. ಸೊ ನಾನಂತೂ ಸಖತ್ತಾಗಿ ಕುಣಿದಾಕ್ತೆ ಗೈಸ್. ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಬಟ್ ಮದುವೆ ಆದಮೇಲೆ ನನಗೆ ಏನೇನು ಇಷ್ಟ ಅದನ್ನೆಲ್ಲ ಫುಲ್ ಅವಾಯ್ಡ್ ಮಾಡಿಬಿಟ್ಟಿದೆ. ಬಿಕಾಸ್ ಸಂತುಗೋಸ್ಕರ ಇದನ್ನು ಹೇಳಿದ್ರೆ ಅವರು ಕೆಲವೊಬ್ಬರು ನೋಡ್ತಿರ್ತಾರೆ. ಬಟ್ ನಾನು ಬೈಕೋಬೋದೇನೋ. ಬಟ್ ನನಗೆ ಏನು ಆಸೆ ಇತ್ತು, ಹೆಂಗಿತ್ತು ಅದನ್ನೆಲ್ಲ ನನ್ನಲ್ಲೇ ನಾನು ಮುಚ್ಚಿಟ್ಕೊಂಡು ಮದುವೆ ಆದಮೇಲೆ ತುಂಬ ದೊಡ್ಡದೂ ಆಗಿಲ್ಲ ನಮ್ಮ ಕೈಲಿ ಬದುಕೋಕ್ಕೆ. ಅಟ್ಲೀಸ್ಟ್ ಚಿಕ್ಕದನ್ನು ಕೂಡ ಬದುಕೋಕ್ಕಾಗಿಲ್ಲ, ಎಲ್ಲ ಸ್ಯಾಕ್ರಿಫೈಸ್ ಮಾಡಿದೆ. ಇವಾಗ ನಾನು ಸಿಂಗಲ್ ಆಗಿದ್ರೂ ಒಳ್ಳೆ ದಾರಿಲಿದ್ದೀನಿ, ಬೇರೆ ರೀತಿ ಹೋಗಿಲ್ಲ. ತುಂಬ ಖುಷಿಯಾಗುತ್ತೆ. ಕಷ್ಟಪಟ್ಟು ದುಡಿತಾ ಇದ್ದೀನಿ. ಆ ದುಡ್ಡಲ್ಲಿ ನನ್ನ ಮಗಳನ್ನ ಓದಿಸ್ಕೊಂಡು ನನಗೇನು ಬೇಕು ದಿನನಿತ್ಯಕ್ಕೆ ಅಥವಾ ಅವಶ್ಯಕತೆಗೆ ಅದನ್ನು ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಇದ್ದಾರೆ. ಆ್ಯಂಡ್ ಹೊಸದಾಗಿ ಸ್ವಾಗತ್ ಅವರು ಕೂಡ ನಮ್ಮ ಫ್ಯಾಮಿಲಿಗೆ ಬಂದಿದ್ದಾರೆ. ಸೊ ನನಗೆ ಇರೋದೊಂದು ಜೀವನ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರಬೇಕು ಅಂತ ನಮ್ಮ ಅವ್ರು ಹೋದ್ಮೇಲೆ ನಾನು ಲೈಫ್ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಎಷ್ಟೇ ಕೋಟಿ ಇದ್ದರೂ ಅಥವಾ ಎಷ್ಟೇ ಆಸ್ತಿ ಇದ್ರೂ ಬಾ ಅಂದಾಗ ಹೋಗಬೇಕು ಅಂತ. ಸೊ ಈ ಟೈಮಲ್ಲಿ ಇದನ್ನೆಲ್ಲ ಮಾತಾಡಬಾರ್ದು ಅನ್ಕೋತೀನಿ. ಬಟ್ ನಮ್ಮ ಸಂತು ಅಂದಾಗ ನನಗೆ ಏನೇನೋ ಹಳೇದೆಲ್ಲ ನೆನಪಾಗಿ ಹೋಗ್ಬಿಡುತ್ತೆ. ಸೊ ಸಾಕು, ನಾನು ಇದ್ರ ಬಗ್ಗೆ ಏನು ಜಾಸ್ತಿ ಮಾತಾಡಲ್ಲ. ಸೊ ಸಖತ್ತಾಗಿ ಕುಣಿದು ಹಾಕ್ತೋತಾಗಿ ಇನ್ನೂ ಒಂದು 10 ನಿಮಿಷ ಡ್ಯಾನ್ಸ್ ಮಾಡ್ಬೋದಾಗಿತ್ತು. ಅಷ್ಟರಲ್ಲಿ ನನ್ನ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರು ಬರ್ತಾಯಿದ್ದೀನಿ ಅಂತ. ಅವರು ಲೇಟಾಗಿ ಬಂದರು ಎಲ್ಲರಿಗಿಂತ ಲಾಸ್ಟಲ್ಲಿ. ಅವರು ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡೋಣ ಅಂತ ಹೇಳಿ ನಾನು ಹೋದೆ. ಅಷ್ಟರಲ್ಲಿ ಸಾಂಗ್ನೇ ಆಫ್ ಮಾಡಿಬಿಟ್ರು. ಎಲ್ಲ ಕಡೆ ಈ ಕಡೆ ಚಲಾಪಿಲ್ಲಿ ಆಗೋದ್ರು. ಆ್ಯಂಡ್ ನನ್ನ ಫ್ರೆಂಡ್ ಬಂದರು, ಅವ್ರನ್ನ ಗಿಫ್ಟ್ ತೊಗೊಬಂದಿದ್ರು. ಅದನ್ನೆಲ್ಲ ಕೊಟ್ಟು ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗೆಸ್ಕೊಂಡು ಅವ್ರು ಊಟಕ್ಕೆ ಹೋದರು. ಅವರೇ ಮೋಸ್ಟ್ಲಿ ಲಾಸ್ಟ್ ಅಂತಿ ಅವರು. ಅದಾದಮೇಲೆ ಊಟಕ್ಕೆ ಹೋದ್ಮೇಲೆ ಸೊ ಅವ್ರಿಗೆಲ್ಲ ಬಾಯ್ ಮಾಡಿ ಅದು ತುಂಬ ಆಯಿತು. ಪ್ಯಾಕಿಂಗ್ ಮಾಡೋದೆಲ್ಲ ಆಯಿತು. ಸೊ ನಾನಿವಾಗ ಹೊರಟೆ. ನಮ್ಮದು ಲಗೇಜ್ ಎಲ್ಲ ಆಯ್ತಲ್ಲ ಅದನ್ನೆಲ್ಲ ಎತ್ತಿಟ್ಕೊಬೇಕಾಗಿತ್ತು. ಆ್ಯಂಡ್ ಮತ್ತೆ ಎಲ್ಲ ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ರು. ನಾನು ಕೂಡ ಕೂತಿದ್ದೆ, ತೆಗೆಸ್ಕೊತಾ ಇದ್ದೆ. ಜಾಗ ಸಾಲಲ್ಲ ಅಂದ್ಬಿಟ್ಟು ಕೆಳಗಡೆ ಕೂತ್ಕೊಳ್ಳಿ ಅಂತ ಅಂದರು. ಸೊ ಕೆಳಗಡೆ ಕೂತ್ಕೊಂಡು ಎಲ್ಲ ಫ್ಯಾಮಿಲಿ ಗ್ರೂಪ್ ಫೋಟೋನ ತೆಗೆಸ್ಕೊಂಡು ತುಂಬ ನಮ್ಮ ಚಿಕ್ಕಪ್ಪನ ಕರೆದು ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ನಂದು ಸಿಂಗಲ್ಲೇ ತೆಗ್ಸಿರ್ಲಿಲ್ಲ. ಆ್ಯಕ್ಚುಲಿ ಮೇಕಪ್ಪೇ ಹೋಗ್ಬಿಟ್ಟಿತ್ತು ಬೆಳಗ್ಗೆಯಿಂದ. ಸೊ ಫೋಟೋಗ್ರಾಫರ್ ಬಂದು ಆದರ್ಶ್ ಅಂತ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿದ್ರಲ್ವ ಅವರು, ಚಂದ್ರಾಯಪಟ್ಟಣದವರು. ಕೃತದು ಸಿಂಗಲ್ಸ್ ಎಲ್ಲ ತೆಗ್ಸಿ, ನಂದು ಸಿಂಗಲ್ಸ್ ತೆಗ್ಸಿ ಆ್ಯಂಡ್ ಕೃತದು ನಂದು ಪೇರು ತೆಗೆಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇವ್ರು ನೋಡಿ ಫೋಟೋ ತೆಗಿತಾ ಇದ್ದಾರೆ. ಅವರೊಂದು 2 ಡೇಸ್ ಬೇಕು ಕಳ್ಸೋಕ್ಕೆ ಅಂತ ಹೇಳಿದ್ರು. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಕಳಿಸ್ತಾರೆ ಅಂತ ಹೇಳಿ. ನನಗೂ ಯಾವ ಥರ ಬಂದಿದೆ
ಇದೆ ಅಂತ ಗೊತ್ತಾಗಬೇಕು. ಯಾಕಂದರೆ ನನ್ನ ಫೋನಲ್ಲಿ ಅಷ್ಟು ಕ್ಲಾರಿಟಿ ಇರಲಿಲ್ಲ. ನಮ್ಮ ಫೋನಲ್ಲಿ ತೆಗೆದ್ರೆ ನೀಟಾಗಿ ಬರ್ತಾ ಇರಲಿಲ್ಲ. ತುಂಬ ಬಿಸಿಲಿತ್ತು. ಹಾಗೆ ನಾವು ಸ್ವಲ್ಪ ಟೆನ್ಷನಲ್ಲಿರೋದ್ರಿಂದ ನನಗೆ ಬೇರೆ ಟೆನ್ಷನ್ ಅಂದರೆ ಗಡಿಬಿಡಿ ಓಡಾಡ್ತಾ ಇದೆ, ಎಲ್ಲರನ್ನೂ ಮಾತಾಡಿಸ್ಬೇಕು. ಅದು ಏನು ಮೇಕಪ್ಪೇ ಫುಲ್ ಇದಾಗ್ತಾ ಇತ್ತು. ನಾನು ಅವ್ರನ್ನ ಕೇಳಿದ್ದೆ, ಪಾಪ ಮಧ್ಯಾಹ್ನನೂ ಕೂಡ ಟಚಪ್ ಎಲ್ಲ ಮಾಡಿಕೊಟ್ರು ನನಗೆ. ಸೊ ಕೃತಜ್ಞ ಫುಲ್ ಮನಸ್ಕೊಂಬಿಟ್ಲು. ನಾನು ಅದಲಿಸ್ದೆ, ಯಾಕೆ ಅಜ್ಜಿ ಜೊತೆ ಬೇರೆಯವ್ರ ಜೊತೆ ಹೋಗ್ತಾ ಇಲ್ಲ, ನನ್ನ ಜೊತೆಲೇ ಇದೆಯಾ ಅಂತ. ಆಗೊಂದು ಸ್ವಲ್ಪ ಹತ್ಬಿಟ್ಲು. ನಂಗೆ ಬೇಜಾರಾಗೋಯಿತು. ನಾನು ಅದಲಿಸ್ಬಾರ್ದಾಗಿತ್ತು, ಅಪ್ಪ ಇಲ್ದಿರೋ ಮಗು ನನ್ನನ್ನು ಬಿಟ್ಟರೆ ಇನ್ನು ಎಲ್ಲಿಗೆ ಹೋಗ್ತಾಳೆ ಅಂತ. ಆಗ ಸಾರಿ ಕಂದ, ಸಾರಿ ಅಂತೆಲ್ಲ ಅವಳ ಹತ್ರ ಸಾರಿ ಕೇಳಿ, ನಾನು ಯಾವಾಗಲೂ ಈ ಥರ ಮಾಡಲ್ಲ ಅಂದು ಇಲ್ಲಿ ಹೇಳ್ತಾ ಇದ್ದಾಳೆ, ನೀವು ನೋಡಬಹುದು. ಈ ಥರ ಇದ್ದೀನಿ ನಾನು. 2 ಸಲ ಮೇಕಪ್ ಮಾಡಿಸ್ಕೊಂಡೆ. ನನ್ನ ಹೇರ್ ಸ್ಟೈಲು ಯಪ್ಪ ದೇವ್ರೆ, ಇದನ್ನು ತೆಗ್ದಾಕೋಣ ನೋಡ್ತಾ ಇದ್ದೀನಿ, ಬಟ್ ತೆಗ್ದಾಕಕ್ಕೆ ಆಯ್ತಾ ಇಲ್ಲ. ಜ್ಯುವೆಲರ್ಸು ಬಾಡಿಗೆಗೆ ತೊಗೊಂಡೆ ಬ್ಯೂಟಿ ಪಾರ್ಲರ್ ಹತ್ರ. ಸೇಮ್ ಸ್ವಲ್ಪ ಟಚಪ್ ಕೊಟ್ಕೊಂಡೆ. ನಾನು ಫುಲ್ ಡ್ರೆಸ್ ತೋರಿಸ್ತೀನಿ. ಅವರು ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿ, ಹೆಣ್ಣು ಗಂಡು ಸುಸ್ತಾಗ್ಬಿಟ್ಟಾರೆ ಪಾಪ. ಬೆಳಗ್ಗೆಯಿಂದ ಒಂದು ಟೀ ಅಂತೀನಿ, ನಾನು ಚಾಂದ ಒಂದು ಅರ್ಧ ಲೋಟ ಹಾಲು ಕುಡ್ದಿದ್ದಷ್ಟೇ, ಊಟನೇ ಮಾಡಿಲ್ಲ ಪಾಪ. ಸುಸ್ತಾಗಿ ಹೋಗಿದ್ದಾರೆ. ನಮ್ಮ ಅಣ್ಣ ದೊಡ್ಡಮ್ಮದಿರು ಅವರೆಲ್ಲ ಅಲ್ಲಿ ಕೂತಿದ್ದಾರೆ ನೋಡಿ. ಹರಿ ಹಾಯ್ ಮಾಡು, ಹಾಯ್. ಡ್ರೆಸ್ಸು ಈ ಥರ ಇದೆ. ನನ್ನ ತಂಗಿ ತಂದಿದ್ದು, ಅವಳು ಬೇಜಾರು ನಾನು ಹಾಕೊಳ್ತಾ ಇರಲಿಲ್ಲ, ಬಟ್ ಅವಳು ಬೇಜಾರು ಮಾಡ್ಕೋತಾಳೆ ಅಂತ ಹೇಳಿ ಹಾಕ್ಕೊಂಡೆ. ಸೇಮ್ ಹೇರ್ ಸ್ಟೈಲ್, ಸ್ವಲ್ಪ ಹಂಗೆ ಪೌಡ್ರ್ ಹಾಕೊಂಡು ಟಚಪ್ ಕೊಟ್ಕೊಂಡಿದ್ದೀನಿ. ಬಳೆನ ಈಗ ಅರ್ಜೆಂಟಿಗೆ ತೆಗಿಯೋಕ್ಕಾಗಲ್ಲ, ಅದಕ್ಕೆ ಆ ಬಳೆ ಮೇಲೆ ಈ ಬಳೆ ಹಾಕ್ಕೊಂಡಿದ್ದೀನಿ. ಈ ಥರ ಇದ್ದೀನಿ. ಆಗಲೇ ಸಖತ್ತಾಗಿ ಕುಣಿದಾಗ್ತಾ. ಈಗ ಲಾಸ್ಟಲ್ಲಿ ಹೆಣ್ಣು ಗಂಡು ಜೊತೆ ಸ್ವಲ್ಪ ಕುಣಿಬೇಕು. ಹಾಗೆ ಇದರಲ್ಲಿ 1-2 ಡ್ರೆಸ್ ಫೋಟೋ ತೆಗೆಸ್ಕೋಬೇಕು. ನಮ್ಮ ಅವ್ವ ಪಾಪ ಎಲ್ಲ ಜೋಡಿಸ್ತಾ ಇದೆ. ಸೀರೆ ಎಲ್ಲ ಬಂದು ಎತ್ತಿಟ್ಕೋಬೇಕು. ಋತು ಅಮ್ಮ ಸುಮ್ಮನೆ ಹೇಳ್ತಾಳೆ, ನನಗೆ ಬಿಡ್ತೇ ಇಲ್ಲಕ್ಕ, ನಮ್ಮ ಕರ್ಕೊಂಡೋಗಮ್ಮ ನೀನೊಂದು ಗಳಿಗೆ. ಫೋಟೋ ಶೂಟ್ ನಡೀತಾ ಇದೆ. ಫೋಟೋಗ್ರಾಫರ್ ಫೋಟೋಸ್ ತೆಗಿತಾ ಇದ್ದಾರೆ. ನಾವು ಇಲ್ಲಿಗೆ ಬಂದು ಹಂಗಂತೂ ಆಗ್ತಾಯಿಲ್ಲ. ಫುಲ್ ಶೆಕೆ ಅಂದರೆ ಶೆಕೆ. ಹೆಂಗೆ ಕಾಣ್ತಿದ್ದೆ ನನಗೆ ಗೊತ್ತಿಲ್ಲ. ಹೆಂಗೆ ನೋಡಿ ಹಿಂಗೆ ಕಾಣ್ತಾ ಇದೆ. ನಾಟ್ ಬ್ಯಾಡ್ ಅಂತಿದ್ದಾರೆ. ನಮ್ಮ ದೊಡ್ಡಮ್ಮ ಒಬ್ಬರು ಚೆನ್ನಾಗಿಲ್ಲ ಅಂತಿದ್ದಾರೆ, ಒಬ್ಬರು ಚೆನ್ನಾಗಿದೆ ಅಂತಾರೆ. ನನ್ನ ತಂಗಿ ತಂದು ಕೊಟ್ಟಿರೋದು, ಹಾಗಾಗಿ ಅವ್ಳು ಬೇಜಾರಾಗೋದು ಅಂತೇಳಿ ಹಾಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಬಟ್ ಬೆಳಗ್ಗೆನೇ ಹಾಕ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿರೋದು. ಇವಾಗ ಮಧ್ಯಾಹ್ನ ಆಗಿದೆಯಲ್ಲ, ಮೇಕಪ್ ಎಲ್ಲ ಡಲ್ ಆಗಿದೆಯಲ್ಲ, ಅದಕ್ಕೆ ಈ ಥರ ಅನ್ನಿಸ್ತಾ ಇದೆ. ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಒಂದು 3 ಜನ ಏನೋ ಬಂದಿದ್ರು. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡಿ ಏನೇನೋ ಹೇಳ್ಕೊಡ್ತಾ ಇದ್ದಾರೆ ಅಲ್ಲಿ. ಹೊಸ್ತಾಗಿಲ್ವ ನೀವಿಬ್ಬರಿಗೆ ಇನ್ನೂ ಫೋಟೋ ತೆಗೆಸ್ಕೊತಾ ಇದ್ದೀರಿ? ಚಿನ್ನ ಹುಷಾರು, ನೋಡ್ಕೊಂಬಾ. ಹೋಗಬೇಡ, ಇರು, ಬೆಳಗ್ಗೆಗೆ ಹೋಗಿವೆ. ಸುಮ್ಮನಿರು ಹರಿ, ಹೋಗಿವೆ ಬೆಳಗ್ಗೆ ಜಾವ 4 ಗಂಟೆಗೆ ಎದ್ದು. ಹೇಗೆ ಅನ್ನಿಸ್ತಿದೆ ಹೇಳ. 2 ಮಾತಾಡುವ, ಹೆಂಗೋ ಮಾತಾಡ್ಬೇಡ, ನೀಟಾಗಿ ಮಾತಾಡು. ಫೀಲ್ ಹೆಂಗೈತೆ ಅದೇ ಹೇಳು. ನೋವು ಎಲ್ಲರಿಗೂ ಇದ್ದೇ ಇರ್ತದೆ. ನನಗೂ ಕಾಲು ನೋವು, ಯಾರು ಹೇಳೋಣ? ಹಾಂ ಅಳ್ಳೆ ಹರಿ ಅಳ್ತಾಳ ಸ್ವಾಗತ್ ಚಾಂದು ಅಳ್ತಾಳ ಅಳಲ್ವಾ? ನಿಮ್ಮ ಮನೆಗೆ ಬರ್ಬೇಕ್ರೆ ಹಾಂ ಪಕ್ಕ ಸಿಸ್ಟರ್ ಅಳ್ತಾಳೋ ಅಳಲ್ವಾ? ಹುಡುಗಿ ಅಳ್ತಾರಾ? ನಮ್ಮ ಕಡೆಯವ್ರನ್ನೆಲ್ಲ ಕೇಳ್ಬಿಡ್ತೀನಿ. ಹೇಳ, ಲಾಸ್ಟ್ ಆ್ಯಂಡ್ ಫೈನಲ್, ಅಳ್ತೀವಿ ಅಳಲ್ವಾ? ಒಳ್ಳೆ ಅಲ್ವಲ್ಲೇ ಚಂದ. ಆಗ ಫೀಲ್ ಆಯಿತು, ನೀನು ತಾಳಿ ಕಟ್ಟಿಸ್ಕೊಂಡ ಒಂದು ಸ್ವಲ್ಪ, ಆದರೂ ಸುಮ್ಮನೆ ಅದೇ. ಅವಳು ಗೊತ್ತಾಯಿಲ್ಲ ಯಾಕೋ ಕಣೆ, ಎಲ್ಲ ಬತ್ತೋಗ್ಬಿಟ್ಟೈತೆ. ಅದೇ ಬೈ ಬರ್ತದೆ ಎಲ್ಲ. ಈಗ ನೋಡಿ ಹೆಂಗೆ ಬಂದು ಅದು ಏನೋ. ಫ್ರೆಂಡ್ಸ್, ಇವತ್ತು ಮದುವೆ ಮುಗ್ದೇ ಹೋಯ್ತು. ಎಲ್ಲಿಗೆ? ನನ್ನ ಮಗಳು ಅಳ್ತಾವಳೆ. ಯಾಕೆ ಸುಮ್ಮನೆ ನನ್ನ ಮಗಳು ಮನಸ್ಕೊಂಡವಳೆ. ಫ್ರೆಂಡ್ಸ್ ಅಳ್ತಾವಳೆ. ಅಣ್ಣ ಇಲ್ಲಿ ಬಂದರು. ನಮ್ಮ ದೊಡ್ಡಮ್ಮನ ನಂಬರ್ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ನಮ್ಮ ದೊಡ್ಡಮ್ಮನ ಫೋನ್ ಬೇರೆ ಮಿಸ್ ಆಗ್ಬಿಟ್ಟೈತೆ. ಮದುವೆಲಿ ಏನಾದ್ರು ಕಳೆದೋಗ್ಬೇಕಂತೆ, ಹಾಗಾಗಿ ಆದ್ರೂ ಪಾಪ. ಸಿಗ್ತಾವ ಸಾನು ಫೋನು? ಸಿಗ್ತಾ? ಸಿಕ್ಕಿಲ್ಲ, ಸ್ವಿಚ್ ಆಫ್ ಬತ್ತೈತೆ ಕಣಣ್ಣ. ಹಾಂ, ಜಯಜಿ ಫೋನು ಹಾಳೋಗೋದೆ ಚಿನ್ನು. ಯಾರೋ ಕತ್ಕೊಂಡವ್ರೆ ಕಳ್ಳೆಯ. ಫೋಟೋ ಶೂಟ್ ಮುಗಿಸ್ಬಂದು ಅಲ್ಲಿ ನೋಡಿ ಫೋಟೋಸ್ ಎಲ್ಲ ಬರ್ತಾ ಇದೆ. ಸ್ವಾಗತ್ ಮತ್ತು ಚಾಂದು ಅವ್ರದ್ದು ದಾರೆ ಫೋಟೋಸ್ ಬರ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನ್ನ ಮೊಬೈಲಲ್ಲಿ. ನೆಂಟರೆಲ್ಲ ಹೋದರು. ಈಗ ಪಾಪ ಇವ್ರು ಇನ್ನೂ ಊಟ ಮಾಡಿಲ್ಲ. ಹುಡುಗಿ ಊಟ ಮುಗಿಸ್ಕೊಂಡು ನೋಡೋಣ, ಡ್ಯಾನ್ಸ್ ಗೀಸ್ ಇದ್ರೆ ಮಾಡಿಬಿಟ್ಟು ಹುಡುಗಿ ಫ್ರೆಂಡ್ಸ್ ಹೆಂಗೆ ಆಡ್ತಾವಳೆ ಅಂತ. ಹಾರ ಕಿತ್ತಾಕ್ಬಾರ್ದು, ಅಮ್ಮಂದು ಇಡು, ಕಿತ್ತಾಕ್ಬೇಡ ಇಡೆ. ಅವರಿಬ್ರು ಊಟಕ್ಕೆ ಹೋಗೋರೆ. ಬನ್ನಿ ಹೋಗೋಣ, ಅಲ್ಲಿ ಏನೇನು ಊಟ ಮಾಡ್ತಾವ್ರೆ ನೋಡೋಣ. ಫ್ರೆಂಡ್ಸ್, ಸ್ವಾಗತ್ತು ಚಾಂದು ಅವರು ವೆಜ್ ಊಟ ಮಾಡ್ತಾ ಇದ್ದಾರೆ. ನಾನ್ ವೆಜ್ ಊಟ ಮಾಡೋಂಗಿಲ್ಲ ಅಂದ್ಬಿಟ್ಟು ಫೋನ್ ಇದಾಗುತ್ತೆ ಅಂತನಾ? ಓಕೆ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ ಫ್ರೆಂಡ್ಸ್. ನಗಡೆ ಕೈ ಬಳಸ್ತೀನಿ.
ಹಿಂಗೊಂದು ಮೈಸೂರು ಪಕ್ಕ ಥ್ಯಾಂಕ್ ಯು ಬೇಡ ಸೈಡ್ಗೆ ಹಾಕು ಸಾರ ನನ್ನ ಅವಳು ಬೇಡ ಸುಮ್ ತಿನ್ನು ಈಗ ಹಾಕ್ತಾರೆ ಸುಮ್ಮನಿರ್ ಪಾಪ ಸಾಕು ಬಿಡಿ ಅಷ್ಟೇ ತಿನ್ಲಿ ತಿನ್ನು ಚಿನ್ನೀಗ ಚಾಂದ ಆಡವ ಚಾಂದಮ್ಮ ಈಗ ಅಳ್ತಾಳೋ ಅಳಲ್ವ ಚಿನ್ನು ಹಾ ಅಳ್ತದಾ ಪಕ್ಕ ನೀನು ಸನ ಹೌದಾ ನೀನು ಅಳ್ತೀಯ ಮಗ್ನೆ ನೀನು ಅಳ್ತೀಯ ಸೊ ಹರಿ ಹೊರಡ್ತಾ ಇದ್ದಾನೆ ಫ್ರೆಂಡ್ಸ್ ಹರಿ ಬಾಯ್ ಮಾಡ್ಬಿಡು ಲಾಸ್ಟ್ ಬೆಳಗಿನ ಜಾವ ಕಳಿಸ್ಕೊಡ್ತೀವಿ ಇರೋ ಹರಿ ಬೆಳಿಗ್ಗೆ 5 ಗಂಟೆಗೆ ಕಳಿಸ್ಕೊಡ್ತೀನಿ ನೋಡಿ ಅರುಣೆ ಬಿಡಕ್ಕೆ ಹೋಗ್ತಾ ಇದ್ದಾರೆ ನಿಮ್ಮನೆ ಕಳ್ಸಕ್ಕೆ ನಾನು ಬೇಡ ಕಣವ ಯಾರಾದ್ರೂ ಬೇರೆಯವ್ರ ಕೈಲಿ ಕೊಡವ ತಾಳಿ ಒಂದು ನಿಮಿಷ ಬಿಡಿಸ್ತಾವ್ರೆ ಫ್ರೆಂಡ್ಸ್ ಹೆಂಗೋ ಎಸಿತಾವಳೆ ಮೇಕೆ ಅತ್ತೆ ಕಳಸ ಇಟ್ಕೋಬೇಕಂತಲತ್ತೆ ನಮ್ಮನೆದ ಹಾಂ ಬಾಯ್ ಹುಷಾರಾಗಿ ಹೋಗು ಫೋನ್ ಮಾಡು ಒಂದು ಕೈಲಿ ಇಟ್ಕೋವ ಬಲ್ಗೈಲಿ ಇಟ್ಕೋ ಕಾಲ್ ತೊಳಿಸ್ಬೇಕಂತೆ ಕಾಲ್ ತೊಳಿಸೋ ಶಾಸ್ತ್ರ ಮಾಡ್ತಾವ್ರೆ ಏನಾಗಲ್ಲ ಬಿಡು ಮಾಡೋ ದೇವ್ರಿಗೆ ಪೂಜೆ ಮಾಡ್ತೀವಿ ಅವಳಿಗೆ ಇದು ಶಾಸ್ತ್ರ ಮಾಡಿಸ್ತವ್ರೆ. ಈ ಶಾಸ್ತ್ರ ನೋಡುವಾಗ ನಾನು ಮೊದಲು ನಾನು ಸ್ವಂತ ಕಾಲು ತೊಳೆದಿದ್ದೆ ನೆನಪಾಯ್ತೈತೆ. ಬಟ್ ಇಟ್ಸ್ ಓಕೆ. ನಾನು ಇವತ್ತು ಹತ್ತಿಲ್ಲ ಸುಳ್ಳು ಹೇಳ್ಬಾರ್ದು, ನಾನು ಇವತ್ತು ಹತ್ತಿಲ್ಲ. ನನ್ನ ತಂಗಿ ತಾಳಿ ಕಟ್ಬೇಕಾದ್ರೆ ಬೇಜಾರಾಗ್ತಾಯಿತ್ತು. ತಾಳಿ ಕಟ್ಟಿಸ್ಕೊಂಡಲ್ಲ ಅವಳು ಸ್ವಲ್ಪ ಎಮೋಷನಲ್ ಆದಳು. ಅವಾಗ ನಮ್ಮ ಸ್ವಂತ ನೆನಪಾಗ್ತಿದ್ರು. ಅವಾಗ ಸ್ವಲ್ಪ ಎಮೋಷನಲ್ ಆದೆ ಸ್ವಲ್ಪ. ಬಟ್ ನಾನು ಹತ್ತಿಲ್ಲ. ಗ್ರೇಟ್. ನಾನು ಅಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನಮ್ಮ ಅಮ್ಮ ಅವಾಗಲೇ ಹೇಳ್ಕೊಂಡು ಹೇಳ್ತಾ ಇತ್ತು, ಎಂಥ ಹಣೆ ಬರ ತಂದಿದ್ದೀನಿ ನೋಡವ, ಎಂಥ ಪಾಪ ಕೇಳಿ ಮುಂಡೆ ಅಂತ. ನಾನು ಇದು ಮಾಡಿದೆ, ಸುಮ್ಮನಿರು ಯಾಕಂಗೆ ಮಾತಾಡ್ತೀಯ ಅಂತ. ಹಾಗಾಗಿ ನಮ್ಮಮ್ಮ ಸ್ವಲ್ಪ ಎಮೋಷನಲ್ ಆಗಿತ್ತು. ನಾನು ಹತ್ತಿಲ್ಲ. ಸೊ ಅದೇ ಖುಷಿ ವಿಚಾರ. ಇವತ್ತು ಎಲ್ಲ ಚೆನ್ನಾಗಾಯಿತು ಗೈಸ್. ಹೆಚ್ಚು ಕಮ್ಮಿ ಇವತ್ತು 1,500 ಜನ ಊಟ ಮಾಡಿದ್ದಾರೆ. ನಾನ್ ವೆಜ್ಜು ಜಾಸ್ತಿ ಬಿಡಿ. ವೆಜ್ಜು ಒಂದು 200 ಸೀಟ್ ಊಟ ಮಾಡಿದ್ರೇನೋ ಅಷ್ಟೇನೆ. ಎಲ್ಲ ಖಾಲಿ ಕರೆಕ್ಟಾಗಿ ಆಗಿದೆ. ಬಟ್ ಅದು ಊಟ ಮಾಡೋದು ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ ನನಗೆ. ಅದೇ ನಮ್ಮನೆ ಮದುವೆ ಆಗಿರೋದ್ರಿಂದ ನಮಗೆ ಯಾವುದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಫುಲ್ ಬ್ಯುಸಿ. ಅಲ್ಲಿ ಕರೀತಾರೆ, ಇಲ್ಲಿ ಕರೀತಾರೆ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಇದೆ. ಎಷ್ಟು ಇಸ್ಕೋಬೇಡ ಕಣೆ, ಇಸ್ಕೋಬೇಡ ಚಾಂದ. ನೀನು ಇಸ್ಕೊಂಡ್ರೆ ಒಂದು ಉಂಗುರ ಕೊಟ್ಬಿಡಿ. ಸ್ವಾಗತ್ ಒಂದು ಉಂಗುರ ಕೊಟ್ಬಿಡಿ. ಓ ನಮ್ಮನೆದ್ ಕೊಡಂಗಿಲ್ಲ. ಓ ಚೆನ್ನಾಗಿದೆ. ಚೈನ್ ಕೊಡಿ. ಓ ಕಾಲ್ಗೆ ಚೆನ್ನಾಗಿ ಬಿದ್ಲು. 100 ರೂಪಾಯಿ ಮಿನಿಮಮ್ ಒಂದು 5,000 ಹಾಕಿ. 100 ರೂಪಾಯಿ 110 ರೂಪಾಯಿ ಕಡೆ. 110 ನಿಮ್ಗೆ ಲೇಟ್ ಆಗೋದು. ಸ್ವಾಗತ ಅವಳು ಹೇಳಿಲ್ಲ ಅಂದ್ರೆ ನಿಮ್ಗೆ ಲೇಟ್ ಆಗೋದು. ನೋಡು ಮತ್ತೆ. ಅಯ್ಯೋ ನೋಡಿ ಅಲ್ಲಿ ಕೂತದೆ ಬೀಗರು ಇಬ್ರು. ನೋಡಿದ್ರವ ನೀವು ಕೊಡಿ. ನಾನು ಆಗೋದು 10 ರೂಪಾಯಿ ಕೊಟ್ಟು ಸರಿ ಆಗೋದಪ್ಪ. ನೀನು ಹಿಂದಕ್ಕೆ ಬಾ ಕೃತು. ಫ್ಯಾಕ್ ಕಲಿತೈತದೆ ಕೃತು. ಹಿಂದಕ್ಕೆ ಬಾ ಕೃತು.
ಏನು ಹೇಳಿದ್ರು ನಂಗೂ ಕೇಳಿಸ್ತಿಲ್ಲ, ಇನ್ನೊಂದ್ಸಲ ಹೇಳಿ. ಹೇಳ ಹೇಳ ನಾಚ್ಕೋತಾಳೆ. ಹೇಳ ಅದ್ ಹೇಳೋಕು ನಾಚ್ಕೋತಾ ಕೂತಾಳೆ. ಮುತ್ತೈದೆಯರಿಗೆ ಮಡ್ಲಕ್ಕಿ ಹುಯ್ತವ್ರೆ. 9 ಚೋಡಿಗೂ ಏನೋ ಹುಯ್ಬೇಕಂತೆ. ಫೈನಲ್ ಹಂತದಲ್ಲಿದ್ದೀವಿ. ಹಾಂ ದೊಡ್ಡಮ್ಮನ ಫೋನ್ ಸಿಗ್ಲಿಲ್ಲ ಕಣಮ್ಮ. ಫೈನಲ್ ಹಂತ ಮಡ್ಲಕ್ಕಿ ಹುದ್ಬಿಟ್ಟು ಇವಾಗ ಎಲ್ಲ ಖಾಲಿ, ಫುಲ್ ಎಲ್ಲ ಖಾಲಿ ಮಾಡ್ಕೊಂಡು ಹೋಯ್ತವ್ರೆ. ಇವಳು ಈಗ ಇನ್ನೊಂದು ಸೀರೆ ಹಾಕೋತಾಳೆ. ಇಲ್ಲೇ ಐತೆ, ನನ್ನ ಹತ್ರ ಐತೆ. ಹಬ್ಬ ಸೀರೆ ಹಾಕಬ ಫ್ರೆಂಡ್ಸ್. ಇವಾಗ ಮದುವೆ ಹೆಣ್ಣುಗಳಿಗೆ ಮಡ್ಲಕ್ಕಿ ಹುಯ್ತವ್ರೆ. ಫೈನಲ್ಲು ಸೀರೆ ಹಾಕೋಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಯಿತು. ಯಾಕಂದರೆ ಟೈಮ್ ಬಂದು ಹತ್ತತ್ರ ಇನ್ನೊಂದು 10 ನಿಮಿಷ, 5 ಗಂಟೆ ಆಯಿತು. 6 ಗಂಟೆ ಅಷ್ಟರಲ್ಲಿ ಮನೆ ತುಂಬಿಸ್ಕೋಬೇಕಂತೆ. ಅದಕ್ಕೋಸ್ಕರ ಸೀರೆ ಹಾಕ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಲೆಹೆಂಗಾದಲ್ಲೇ ಹೋಗ್ತಾ ಇದ್ದಾಳೆ. ಆ ಸೀರೆನ ನಾವು ಮತ್ತೆ ಕರೆಯೋಕ್ಕೆ ಹೋಗ್ತೀವಲ್ಲ, ಆವಾಗ ಹಾಕೋ ಬರ್ತಾಳೆ. ಇವಾಗ ಟೈಮ್ ಇಲ್ಲ ಅಂತ ಹೇಳಿ ಸೊ ಇವಾಗ ಮಡ್ಲಕ್ಕಿ ಊದು ಸೊ ಕಳಿಸ್ತೀವಿ ನಮ್ಮನೆ ಮಗಳನ್ನ ಅವ್ರ ಮನೆ ಸೊಸೆಯಾಗಿ ಕಳಿಸ್ತಾ ಇದ್ದೀವಿ ಗೈಸ್. ಅಳ್ತಾಳ ನೋಡೋಣ. ಚಾಂದು ಅವ್ರ ಅತ್ತೆ ಮಾವು ಮಡ್ಲಕ್ಕಿ ಹುಯ್ತವ್ರೆ ನಮ್ಮನೆ ಕಡೆಯಿಂದವ. ನೋಡ್ಕೊಬಿಡಿ, ಚಾಂದು ಅವರ ಅತ್ತೆ ಅವರೇನೆ, ಮಾವ ಅವರೇನೆ. ನಿನ್ನ ಕರ್ಕೊಂಡು ಹೋಗಂಗಿಲ್ಲ ಕಣೆ, ನಾಳೆ ಬೆಳಿಗ್ಗೆ ಹೋಗೋಣ ನಾವು. ಅದಕ್ಕೆ ನಾನು ಅವತ್ತು ಅವಾಗ್ಲಿಂದ ಬೆಳಗಿಂದ ಎಲ್ಲೋ ನೋಡಿದ್ದೇನೆ, ಎಲ್ಲೋ ನೋಡಿದ್ದೇನೆ. ಪಾರ್ವತಿ ಪಾರ್ವತಿ ಇದು ಅವನೇ ಮಡಿಗೆ ಏನು ಮಾಡಕ್ಕೆ ಇದು ಏನತ್ತೆ, ಇದು ಏನು ಶಾಸ್ತ್ರ? ಆಯ್ತಕ್ಕ ಅಕ್ಕಿ ತಗೊಳ್ಳಿ. ಹೆಚ್ಚಾಗಿ ನಂಗೆ ಸರ್ದಿ ಹಾಲು ಕಂಗುಕ್ಲಿ ಅಂತ ಏನೋ ಹೇಳಿಸ್ಬಿಟ್ಟು ಮಾಡಿಸ್ತಾರೆ. ನನಗೂ ಇದೆಲ್ಲ ಮಾಡಿಸಿದ್ರು ಗೈಸ್ ನಮ್ಮ ಮನೇಲಿ. ಯಾಕಂದರೆ ನಮ್ಮದು ಮನೇಲೇ ಶಾಸ್ತ್ರ ಆಗಿ ಮದುವೆ ಆಗಿದ್ದು ಕಾರೊಂದಲ್ಲಿ. ನನ್ನ ತಂಗಿ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಿದ್ದಾಳಲ್ವ. ಮದುವೆ ಹೆಣ್ಣಿನ ಕಡೆ ಬಂದಿದೆ, ಸೂಪರಾಗಿ ಆಗ್ತೆ. ಜೋರಾಗಿ ಹೇಳೆ, ಯಾಕೆ ನಾಚಿಕೆನ ಹೇಳಕ್ಕೆ? ತೊಳ್ತಾವಳು ಅಷ್ಟೊತ್ತಿಂದ 10 ನಿಮಿಷದಿಂದ ನಾನು ಹೋಗ್ತೀನಿ ಚಾಂದಮ್ಮನ ಮನೆಗೆ ಅಂತ. ಅವ್ರ ಮನೆ ತುಂಬ ನೆಂಟರಿದ್ದಾರೆ. ಅಂದರೆ ಇವಳು ಹೋದರೆ ಇವಳನ್ನೇ ನೋಡ್ಕೋಬೇಕು. ಅದಕ್ಕೆ ನಾಳೆ ಕಳ್ಸೋಣ ಅಂತ ಅಂದರೆ ಇವತ್ತೇ ಹೋಗ್ತೀನಿ ಅಂತ ಬಿಕ್ ಬಿಕ್ಕಿಸ್ಕೊಂಡು ಹೊಳ್ತಾವಳೆ ಫ್ರೆಂಡ್ಸ್. ಅವಳ ಜೊತೆ ಹೋಯ್ತೀನಿ ಅಂತ ಹೋಯ್ತಾವಳೆ. ಯಾವುದು ಯಾಚಿನು ನಾಳೆ ಬಾರೆ ಅಮ್ಮ ಎಳ್ಕಮ್ಮ ಅವಳ. ಅವಳು ಅಳತ್ಲೇ ಇಲ್ಲ. ರಾತ್ರಿ ಹೇಳಿ ಜಾಪುಸ್ ರಾಜ್ ನೀನೇ ಕಳ್ತದೆ ಸುಮ್ನಿರವ. ಕಳ್ಸೋಣ ನಂಗೆ ಯಾಕೋ ಒಳನೆ ಬರ್ತಾ ಇಲ್ಲ. ನಮ್ಮ ಕಡೆ ಬಂದಿ ಅಂದ್ರೆ ಬಸ್ಲೇ ಇಲ್ಲಪ್ಪ.
ಹೊಡಿತಾ ಇದೆ ಫ್ರೆಂಡ್ಸ್. ತಗೊಳ್ಳೆ ಖರ್ಚಿಫ ಮಾಡಿ. ಹೊತ್ತು ಯಾಕೆ ಸಾಕೈತಿಯಾ? ಗಂಡು ಕೊಟ್ಟಾಡೋದಂತೆ ಇದು ಲಾಸ್ಟ್ ಶಾಸ್ತ್ರ. ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕಾರ್ ರೆಡಿ ಇದೆ. ಇದಾದ ತಕ್ಷಣ ಕಾರಲ್ಲಿ ಹೋಗ್ತಾ ಇರ್ತಾರೆ. ನಿಜ ಫ್ರೆಂಡ್ಸ್, ನಿಜ ಹೇಳ್ತೀನಿ. ನಾನು ವೀಡಿಯೋಗೋಸ್ಕರ ನಾನು ಸುಳ್ಳು ಹೇಳಲ್ಲ. ನಂಗೆ ನಿಜ ಅಳು ಬರ್ತಾ ಇಲ್ಲ. ನಂಗೆ ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಬಾಕಿನಾಗೆಲ್ಲ ಅಳ್ತಾ ಇರ್ತೀನಿ. ಇವತ್ತು ಅಳುನೇ ಬರ್ತಾ ಇಲ್ಲ ನನಗೆ. ಅಷ್ಟು ಖುಷಿಯಾಗಿದ್ದೀನಿ ಅನ್ಸುತ್ತೆ. ನನ್ನ ತಂಗಿ ಮದುವೆ ಅಂತ. ಬಟ್ ತುಂಬ ಓಡಾಡಿದ್ದೀನಿ. ತುಂಬ ಕಾಲು ನೋವು. ಹೆಣ್ಣು ಕರ್ಕೊಂಡು ಹೋಯ್ತಾವ್ರ ನೋಡಿ. ಹೆಣ್ಣು ಕಳಿಸ್ತಾವ್ರೆ ಅವ್ರ ಜೊತೆಗೆ. ಸುಮ್ಮನಿರ್ತಾಡಮ್ಮ. ದೊಡಮ್ಮ ಸುಮ್ಮನಿರ್ತಾಡಮ್ಮ. ನಂಗೆ ಹೇಳೋ ಪತ್ತ ಇಲ್ಲ. ನಾನೇ ಮಾಡೋಣ. ಬತ್ತೀಯಾ ಚಾಂದು? ಚಾಂದು ಮೇಡಮ್ ಅಳ್ತಾ ಇದೆ ಫ್ರೆಂಡ್ಸ್. 4 ವರ್ಷ ಅಪ್ಪ ಬರ್ತೀರಾ? ಕರ್ಕೊಂಡು ಹೋಗ್ಬಿಟ್ರಲ್ಲ ಕೊನೆಗೂ. ಖುಷಿ ನಿಮಗೆ ನೋಡಿ ನನ್ನ ಮಗಳು ಹೆಂಗೆ ಅಳ್ತಾವಳೆ ಅಂತ. ಅಮ್ಮ ಕಳಿಸು ಅವಳು ಹಣೆ ಬರ. ನಾನು ಏನು ಮಾಡೋಕ್ಕಾಯ್ತದೆ ಹಿಂಗೆ ಆಡಿದ್ರೆ? ಚೌಟ್ರಿ ದುಡ್ಡು ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಬ್ಯಾಲೆನ್ಸ್ ಇನ್ನು ಮಿಕ್ಕಿದ್ದನ್ನು. ಸ್ವಲ್ಪ ಜನ ನಮ್ಮ ಮನೆಗೆ ಕಾರಲ್ಲಿ ಬರ್ತಾ ಇದ್ದಾರೆ. ಸ್ವಲ್ಪ ಜನ ಆಟೋದಲ್ಲಿ ಬರ್ತಾ ಇದ್ದಾರೆ. ನಾನು ಅಪ್ಪಾಜಿ ಬೈಕಲ್ಲಿ ಬಂದೆ. ಅಪ್ಪಾಜಿ ಈಗ ಮನೆಗೆ ಹಾಲು ತರಕ್ಕೆ ಹೋಯ್ತು. ಹಾಗೆ ನನಗೆ ಸ್ವಲ್ಪ ಕಾಲು ತುಂಬ ನೋವು ಓಡಾಡಿ. ಅದಕ್ಕೆ ಎಲ್ರಿಗೂ ಬೇಕಲ್ವ. ಈಗ ಯಾರಾದರೂ ಕೇಳ್ತಾರೆ ತಲೆನೋವು ಮಾತ್ರೆ ಅಥವಾ ಮೈಕೈ ನೋವು ಮಾತ್ರೆ ಅಂತ. ಅದಕ್ಕೆ ಅದೊಂದು 4 ತೊಗೊಬಂದೆ. ಹಾಗೆ ಮನೆಗೆ ಹಾಲು ತರಕ್ಕೆ ಹೋಗೈತೆ. ಫಸ್ಟು ಹೋಗಿ ಇದನ್ನೆಲ್ಲ ತೆಗೆದು ಫ್ರೆಶ್ ಅಪ್ ಆಗಬೇಕು. ನಿಜ ಹೇಳ್ತೀನಿ, ನಂಗೆ ನಿಜ ಅಳ್ಳಿಲ್ಲ ಗೈಸ್. ನಂಗೆ ಅಳುನೂ ಬರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ನಾನು ಒಬ್ಬಳೇ ಇದ್ದಾಗ ಏನಾದರೂ ಒಂದು ವಿಚಾರ ನೆನೆಸ್ಕೊಂಡ್ರೆ ತೀರಾ ಎಮೋಷ್ನಲ್ ಆಗ್ತೀನಿ. ಬಟ್ ಎಲ್ಲರೂ ಇದ್ದಾಗ ನಂಗೆ ಏನಕ್ಕೆ ಅಳು ಬರಲ್ಲ ಅಂತ ನನಗೆ ಗೊತ್ತಿಲ್ಲ. ನನ್ನ ನೇಚರೇ ಹೇಗೆ ನನಗೆ ಗೊತ್ತಿಲ್ಲ. ಬಟ್ ತಾಳಿ ಕಟ್ಟೋ ಟೈಮಲ್ಲಿ ಅವಳೊಂದು ಸ್ವಲ್ಪ ಎಮೋಷನಲ್ ಆದಳು. ಆವಾಗ ನನಗೆ ನಮ್ಮ ಸಂತು ಅವ್ರು ನೆನಪಾದರು. ಹಾಗೆ ನಮ್ಮ ವೆಡ್ಡಿಂಗ್ದೆಲ್ಲ ನೆನಪಾಯಿತು. ಆವಾಗ ನನಗೊಂದು ಸ್ವಲ್ಪ ಎಮೋಷನಲ್ ಆಯಿತು. ಸಂತು ಅವ್ರು ಇವತ್ತು ಇರಬೇಕಿತ್ತು ಅಂತ ಹೇಳಿ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರು, ಇವರು ಹುಡುಗಿ ಅಕ್ಕನ ಅಂತ. ನನ್ನ ಮಗಳು ಬೆಳಗ್ಗೆಯಿಂದ ಸಂಜೆ ತನಕ ಯಾರ ಜೊತೆನೂ ಹೋಗಿಲ್ಲ. ಈಗ ಹೊತ್ಕೊಂಡು ಲಾಸ್ಟಲ್ಲಿ ಬಸ್ ಮಾಡ್ಕೊಬಂದಿದ್ರಲ್ಲ ಅವರು, ಹರಿನಹಳ್ಳಿಯವರು. ಬಸ್ಸಲ್ಲಿ ಹೋದ್ರು ಬಿಕ್ಕಿಡಿಸ್ಕೊಂಡು ಅಳ್ತಾ ಕೂತವಳೆ. ಅದನ್ನು ನೋಡೋಕ್ಕಾಗದೆ ನಾನೇ ಅಂತ ಕಳಿಸ್ಬಿಡು ಅಂತ ಹೇಳಿದೆ. ಬೆಳಗ್ಗೆ ಸಂಜೆ ತನಕ ಅವಳು ಯಾರ ಜೊತೆನೂ ಹೋಗಿರಲಿಲ್ಲ. ಕೈ ಹಿಡ್ಕೊಂಡು ಓಡಾಡ್ತಾಯಿದ್ಲು. ಆ್ಯಂಡ್ ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ತುಂಬ ಜನ ಕೇಳ್ತಾರೆ ಹುಡುಗಿ ಅಕ್ಕನ ಅಂತ. ಆಬ್ವಿಯಸ್ಲಿ ಕ್ವಶನ್ಸ್ ಬಂದಿರುತ್ತೆ. ಹುಡುಗಿ ಅಕ್ಕ ಆದಮೇಲೆ ಮಗುನೂ ಓಡಾಡ್ತಿರುತ್ತೆ ಹಸ್ಬೆಂಡ್ ಎಲ್ಲಿ ಅಂತ. ಸೊ ಏನಾಗಿರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇಷ್ಟು ವೆಡ್ಡಿಂಗ್ ಸೀರೀಸ್ ಆಗಿತ್ತು. ನನಗೆ ಕ್ಷಮಿಸಿ. ನಾನು ಹಾಗೆ ವೀಡಿಯೋ ಮಾಡ್ಕೋಬೇಕು, ಹೀಗೆ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ನಾನು ಕರೆದಿದ್ದವರು ಅಷ್ಟು ಪ್ರೀತಿಯಿಂದ, ಕೆಲವೊಬ್ಬರು ಕಾಲ್ ಮಾಡಿ ಕರೆದಿದ್ದೆ. ಅಷ್ಟು ಪ್ರೀತಿಯಿಂದ, ಅಷ್ಟು ದೂರದಿಂದ ಬಂದಿದ್ರಿ. ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೆಲವೊಬ್ಬರು ತುಂಬ ಇಂಪಾರ್ಟೆಂಟ್ ಪರ್ಸನ್ಸ್ಗಳು ಬರ್ತಾರೆ ಅಂದ್ಕೊಂಡಿದ್ದೆ. ಅವರು ಬರಲಿಲ್ಲ. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಿಕ್ಕಿದ್ದೇನಿದೆ ಅದನ್ನು ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ನಾನಿಲ್ಲಿ ಸಾಲಿಗ್ರಾಮ ರೋಡ್ ಹತ್ರ ನಿಂತಿದ್ದೀನಿ. ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸಿಗೆ ಬರ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟು ವೇಲು ಬಸ್ ಬರ್ತಾಯಿತ್ತು. ಬಸ್ಸಿಗೆ ಸಿಗಾಕೊಂಡಿದ್ರು. ಇವಾಗ ನಾವಿಲ್ಲ. ಬಸ್ ಅಲ್ಲೇ ಸ್ಟಾಪ್ ಮಾಡಿದ್ರು. ಸದ್ಯ ಅಪ್ಪಾಜಿಗೆ ಏನೂ ಆಗಿಲ್ಲ. ನಾನು ಬಿದ್ದೆ ಆ ಜಾಗದಲ್ಲಿ. ಕೈ ತರ್ಚೋಗ್ಬಿಟ್ಟೈತೆ. ಒಳಗಡೆ ಏನು ತರ್ಚೋಗೋದು ಗೊತ್ತಿಲ್ಲ. 2 ಕೈ ಕೊಟ್ಬಿಟ್ಟೆ. ಕೈ ತರ್ಚೋಗ್ಬಿಟ್ಟೈತೆ. ಅಯ್ಯೋ ಇಲ್ಲ ಕೈ ಒಂದು ಸ್ವಲ್ಪ ಇದಾಗ್ಬಿಟ್ಟೈತೆ. ಬಿದ್ದಿದ್ದು ಕೈಯಾಗ ಕೊಟ್ಬಿಟ್ಟೆ. ಬಳೆ ಹೊಡೆದದು. ಯಾಕೆ ಹಿಂಗಾಯ್ತು ಯಪ್ಪ. ಬಸ್ ಏನಾದ್ರು ಮುಂದೆ ಬಂದುಬಿಟ್ಟಿದ್ರೆ ಏನಾದ್ರು ದೊಡ್ಡದಾಗತ್ತೇನೋ ಸದ್ಯ. ಇಲ್ಲಿ ನೋಡಿ ವೇಲ್ ಸಿಗಾಕೊಂಡೈತೆ.
ನಮ್ಮ ಮನೆಗೆ ಕಾಲ್ ಮಾಡಿದ್ದೀನಿ, ಯಾರಿಗೂ ಏನೂ ಹೇಳ್ಬೇಡ, ಗಾಬರಿ ಆಯ್ತಾರೆ, ಏನೂ ಆಗಿಲ್ಲ, ಕೈ ಸ್ವಲ್ಪ ತರ್ಚೋಗೈತೆ ಬಾ ಅಂತ. ಕಾರಲ್ಲಿ ಬರ್ತದೆ. ಮನೆಗೆ ಹೋಗಿ ಕೈ ನಡುತ್ತಾವೆ, ನನ್ನ ನೋವಿದೆ, ಕೈ ನಡುತ್ತಾ. ಮನೆಗೆ ಹೋಗಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಆಮೇಲಿಂದ ಹಾಸ್ಪಿಟಲ್ಗೆ ಹೋಗ್ತೀನಿ. ಕೈ ಶೇಕ್ ಆಗ್ತೈತೆ. ಸಿಗಿ ಹಾಕೊಂಡು ಅದು ಇಚ್ಚಾಕದು ರಿಂಗು ಅದು ಸೆಟ್ ಕೊಡ್ಬೇಕು ಅಕ್ಕ. ಇದು ಉರಿತದ ಅಕ್ಕ, ಮೆತ್ಕೆ ಕಣಪ್ಪ. ಅಲ್ಲ ಎಲ್ಲಿ ನೋಡ್ಕೊಂಡಲ್ಲ ಬರ್ತಾರಲ್ವ ಈಗ, ವೆಯ್ಟ್ ಮಾಡೋಕ್ಕಾಗಲ್ಲ, ಇಂಜೆಕ್ಷನ್ ಇಲ್ಲಿ ಅದಕ್ಕೆ ನಿಮಗೆ ಫಸ್ಟ್ ಏಡ್ ಮಾಡಿಸಿ ಹೇಳ್ತೀನಿ. ಎಲ್ಲೆಲ್ಲ ಇದಂಗಿದೆ ನೋಡಿ, ಬರೀ ಕೈಯಲ್ಲಿ ಅಷ್ಟೇನಾ? ನೋಡ್ಬೇಕಲ್ವ ಇರು. ಇರು, ಏನಾಗಲ್ಲ. ಬೈಕಲ್ಲಿ ಇರೋ ಹಿಂದೆ ಕೂತಿದ್ದು. ಬೇಡ ಏನು ಆಗೋದಿಲ್ಲ ಬಿಡಿ, ಅದು ಬಿದ್ದಿರೋದಲ್ಲ. ಇಲ್ಲಿ ಒಂಚೂರು ಇಟ್ಕೊಂಚೂರ ಬಿಡಿ. ಇಲ್ಲಿ ಈ ಕಡೆ ಇದೆ. ಕಟ್ ಮಾಡಿ ಕೀಳ್ಬೇಡಿ. ಈ ಕೈಯಾಗೂ ಆಗಿದೆ. ಇಲ್ಲಿ ಒಂಚೂರು ಹಾಕಿ. ಇನ್ನೇ ಲೇಟ್ ಆಯ್ತು ಅಷ್ಟೇ, ಕೈಗೆ ಅಷ್ಟೇನಾ? ಅಷ್ಟೇ, ಇನ್ನೇನು ಆಗಿಲ್ಲ ಅನ್ಕೋತೀನಿ. ಅಕ್ಕ ಇಲ್ಲೊಂಚೂರು ಹಾಕಕ್ಕ. ಇನ್ನು ಎಲ್ಲೆಲ್ಲ ಆಗೋದು ನನಗೆ ಗೊತ್ತಿಲ್ಲ. ಮುಂದೆ ಹಿಂಗೆ ಬಿದ್ದಿದ್ದು ಕೈ ಕೊಟ್ಬಿಟ್ನಲ್ಲ, ಹಿಂದೆ ಲೇಟ್ ಆಗೋದು. 2:30 ನನಗೆ ಆ್ಯಕ್ಚುಲಿ ಇಂಜೆಕ್ಷನ್ ಹಾಕ್ಸಿದ್ಮೇಲೆ ಪೇಯ್ನೇ ಕಾಣ್ತಾ ಇಲ್ಲ. ಇದು ಓಕೆ, ಇದು ಫುಲ್ಲು ಸ್ವಲ್ಪ ಆಳವಾಗಿ ಹೋಗಿದೆ. ಅವರು ಬ್ಯಾಂಡೇಜ್ ಮಾಡಿಲ್ಲ, ಬ್ಯಾಂಡೇಜ್ ಏನು ಬೇಡ. ಫುಲ್ ಆಳಾಗಿ ಹೋಗಿದ್ದಿದ್ರೆ ಸ್ವಲ್ಪ ಆಳಾಗಿದೆ, ಬಟ್ ಫುಲ್ 2 ಅಡಿ 3 ಅಡಿ ಹೋದರೆ ಮಾತ್ರ ಬ್ಯಾಂಡೇಜ್ ಹಾಕ್ತೀವಿ. ಬೇಡ ಅಂತೇಳಿ ಟೀಚರ್ ಹಾಕಿ ಸೆಪ್ಟಿಕ್ ಕೊಡ್ಬೇಕು, 2 ಸೆಪ್ಟಿಕ್ ಇಂಜೆಕ್ಷನ್ ಹಾಕಿದ್ರು. ಹಾಗಾಗಿ ಒಂಥರ ಕೈ ಬೆಂಡ್ ಆದಂಗಾಗಿದೆ, ನೋವಿಲ್ಲ. ನಾನು ಮದುವೆ ಮನೆ ಇನ್ನು ಮಲ್ಕೊಂಡ್ರೆ ಸರಿಯಾಗಲ್ಲ ಅಂತ ಹೇಳಿ ಮಲ್ಕೊಂಡಿಲ್ಲ. ಎಲ್ಲ ಲಗೇಜ್ ಎಲ್ಲ ಎತ್ತಿಟ್ಟು ಇಡಬೇಕಾಗಿರೋವೆಲ್ಲ ಅದಾದ ಜಾಗಕ್ಕೆ ಇಟ್ಟು ಕಸ ಎಲ್ಲ ಗುಡಿಸ್ದೆ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿಂದ ತಲೆಕಾಲು ಹಂಗೆ ಕೊಟ್ಟು ಕಳಿಸಿದ್ದಾರೆ. ಅದನ್ನೆಲ್ಲ ಸುಟ್ಟಿರೋ ತಲೆಕಾಲನ್ನ ಎಲ್ಲ ಕ್ಲೀನ್ ಮಾಡಿ ತೊಳೆದು ಇವಾಗ ತಲೆಕಾಲು ಸಾಂಬಾರು ಮಾಡ್ತಾಯಿದ್ದಾರೆ. ಹಾಗೆ ಮದುವೆಗೆ ಬರದೇ ಹೋದವರೆಲ್ಲ ಇವಾಗ ಮನೆಗೆ ಬಂದು ಮುಯ್ಕೊಡ್ತಾ ಇದ್ದಾರೆ. ಅವರಿಗೆಲ್ಲ ಅರಿಶಿನ ಕುಂಕುಮ ಸ್ವೀಟು ಬಾಳೆಹಣ್ಣೆಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ. ಹಾಗೆ ಅಕ್ಕಪಕ್ಕದ ಮನೆಯವ್ರನ್ನ ಊಟಕ್ಕೆ ಕರೆಯೋಣ ಅಂಥೇಳಿ ಮಟನ್ ಸಾರೆಲ್ಲ ಕೊಟ್ಟು ಕಳಿಸಿದ್ರಲ್ಲ, ಸೊ ಹಾಗಾಗಿ ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ದಾರೆ ಊಟಕ್ಕೆ, ಊಟ ಮಾಡ್ತಾ ಇದ್ದಾರೆ. ಇವತ್ತು ಮುಕ್ಕಾಲ ಆಯಿತು. ಎಲ್ರೂ ಕಾಲು ಸೂಪ್ ಮಾಡ್ತು. ನಮ್ಮ ಪುಟ್ಟಣಿಯ, ನಮ್ಮ ದುರ್ಗಕ್ಕೆ, ನಮ್ಮ ಶಾಂತತೆ ಎಲ್ಲ ಸೇರಿಕೊಂಡು ಎಲ್ಲರೂ ಎಲ್ಲ ಸ್ವಲ್ಪ ಮಸಾಲೆಗೂ ಎಲ್ಲ ಹೆಲ್ಪ್ ಮಾಡಿದ್ರು. ನಂಗೊಂದು ಲೋಟ ಕೊಡು. ಇವಾಗ ಕಾಲು ಸೂಪ್ ಕುಡಿತಾ ಇದ್ದೀವಿ. ಎಲ್ಲ ನಮ್ಮ ಮತ್ಕೇನೆ ಕ್ರೆಡಿಟ್ ಗೈಸ್, ಸುಮ್ಮನೆ ಸುಳ್ಳು ಹೇಳ್ತಿದ್ದೀನಿ. ಹ್ಞೂ, ಎಂಥದ್ದು ಇಲ್ಲ. ಮದುವೆ ಮನೆ 11 ಗಂಟೆ 9 ನಿಮಿಷ ಆಯಿತು. ತಲೆಕಾಲು ಸಾರೆಲ್ಲ ತಿಂದ್ಬಿಟ್ಟು ಎಲ್ಲರೂ ಈಗ ಯೂಟ್ಯೂಬ್ ಸೆಟ್ ಮಾಡಬೇಕಂತೆ. ಯೂಟ್ಯೂಬ್ ಹಾಕೊಡು ಅಂತವ್ರೆ, ಸಾಂಗ್ ಹಾಕೊಂಡು ಬೇರೆ ಕೂತವ್ರೆ ಎಲ್ಲವ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ನೆನೆ ನೈಟು ವ್ಲಾಗ ಎಂಡೇ ಮಾಡಲಿಲ್ಲ, ಅದಕ್ಕೋಸ್ಕರ ಇವಾಗ ಏನು ಮಾಡೋಕ್ಕೆ ಬಂದೆ. ನಾನು ಡೇಟ್ ಆಗಿಬಿಟ್ಟಿದೆ ಆಯಿತಾ. 5:30ಗೆ ಇದ್ದೆ. ಸ್ನಾನ ಮಾಡಿಕೊಂಡೆ. ನನಗೆ ತಲೆನೂ ತಿಕ್ಕೋಕ್ಕಾಗ್ತಾ ಇರಲಿಲ್ಲ, ನಮ್ಮಮ್ಮ ತಿಕ್ಕೊಡ್ತು. ಈ ಕೈಲಿ ಸ್ವಲ್ಪ ಇಲ್ಲಿ ನೋಡಿ ಈ ಥರ ಆಗಿದೆ, ಉರಿ. ಅದು ಬಿಟ್ಟರೆ ಈ ಕೈನೇ, ಬಲ್ದ ಕೈನೇ ಜಾಸ್ತಿ ಆಗಿರೋದು. ಇಲ್ಲಿ
ಮತ್ತು ಇಲ್ಲಿ ನನ್ನ ಪುಣ್ಯಕ್ಕೆ ತಲೆಗೇನು ಏಟು ಬೀಳಲಿಲ್ಲ, ಮತ್ತು ಸೊಂಟ ಆಗಲಿ ಕೈ ಕಾಲಾಗಲಿ ಏನೂ ಏಟಾಗಿಲ್ಲ. ಸೊ ನಾನು ಬದುಕಿರೋದೇ ಪುಣ್ಯ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಎದುರುಗಡೆ ದೊಡ್ಡದೊಂದು ಬಸ್ ಬಂತು, ಅದು ಮಧ್ಯ ರೋಡಲ್ಲಿ ಬರ್ತಿತ್ತು. ನಾವು ಲೆಫ್ಟಲ್ಲಿ ಹೋಗ್ತಾಯಿದ್ದೋ ಸೈಡಲ್ಲಿ. ನಾವೇನಾದ್ರು ಮಧ್ಯ ರೋಡಲ್ಲಿ ಬಿದ್ದಿದ್ರೆ, ಅದು ಏನಾದರೂ ಈ ಕಡೆ ಮೂವ್ ಆಗಿದ್ದರೆ ಮೋಸ್ಟ್ಲಿ ಏನಾಗ್ತಿತ್ತೋ ಗೊತ್ತಿಲ್ಲ. ನಾವು ಸೈಡಲ್ಲಿ ಹೋಗ್ತಿದ್ದೋ, ಅದು ಅಪ್ಪಾಜಿ ಹೋಗೋದು ನಿಧಾನವಾಗಿ ಹೋಗ್ತಾನೆ ಆ ಥರ ಬಿದ್ದಿದ್ರಿಂದ ಜಾಸ್ತಿ ಏನು ಏಟಾಗಿಲ್ಲ. ಅಪ್ಪಾಜಿಗೆ ಒಂದು ಚೂರು ಕೂಡ ಏನೂ ಏಟಾಗಿಲ್ಲ. ನಾನು ದುಬ್ರಿಸ್ದಂಗೆ ಹಿಂದೆಯಿಂದ ಎಳ್ದಂಗೆ ಬಿದ್ದೆ. ಏನಾಗುತ್ತೆ ವೇಲು ಚಕ್ರ ಸಿಗಾಕೊಂಡು ಬಿದ್ದಿದ್ದಲ್ವ, ಅದಕ್ಕೋಸ್ಕರ. ಏನಪ್ಪಾಜಿ ಯಾರಿಗೆ ಹಾಂ ಕೈ ನೋಡಿ ಇದೊಂದು ಚೂರು ಜಾಸ್ತಿ ಆಗ್ಬಿಟ್ಟದೆ. ಹಾಗಾಗಿ ಅಪ್ಪಾಜಿ ಏನೂ ಆಗಲಿಲ್ಲ. ಅಪ್ಪಾಜಿ ಸುಮ್ಮನೆ ಹಾಗೆ ಬೈಕ್ ಹಿಂಗೆ ಬಿದ್ದು ಅಪ್ಪಾಜಿ ಆಗಿಬಿಟ್ಟು, ನಾನು ಮಾತ್ರ ಹಿಂದೆ ಕೂತಿದ್ರಿಂದ ಎತ್ತು ಹಾಕ್ಬಿಡ್ತು ನನ್ನ. ಸದ್ಯ ತಲೆ ಬುಡ್ಡೆಗೆ ಏನು ಇಟ್ಟಾರ, ತಾರೋದು ಕಲ್ಗೋ ಅಥವಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಹಿಡ್ಕೊಂಡು ಏನಾದ್ರು ಆಗಿದ್ದಿದ್ರೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ದೇವ್ರ ಪುಣ್ಯ ನಾನು ಬಿದ್ದ ಮೇಲೆ ಫಸ್ಟ್ ನೆನೆಸ್ಕೊಂಡಿದ್ದು ನನ್ನ ಮಗಳನ್ನ. ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿರೋ ನನ್ನ ಮಗಳು ಗತಿ ಏನು ಅಂತ ಹೇಳಿ ಅಂತ ಕೈ ಕಾಲೆಲ್ಲ ಫುಲ್ ಶಿವರಿಂಗ್ ಆಗೋಗ್ಬಿಡ್ತು. ಇಮಿಡಿಯೇಟಾಗಿ ನಾನು ಪ್ರವೀಣ್ ಅಣ್ಣಂಗೆ ಕಾಲ್ ಮಾಡಿದೆ. ಮನೇಲಿ ಯಾರಿಗೂ ಹೇಳಬೇಡ, ಗಾಬರಿ ಆಗ್ತಾರೆ, ಏನೂ ಆಗಿಲ್ಲ, ಸ್ವಲ್ಪ ಕೈ ಹೋಗಿದೆ ಬಾ ಅಂತ ಹೇಳಿ ಇಮಿಡಿಯೇಟಾಗಿ ಮನೆಯ ಕಾರ್ ತೊಗೊಬತ್ತು. ಅಪ್ಪಾಜಿ ಊರಿಗೆ ಹೋಯ್ತು. ನಾವು ಕಾರಲ್ಲಿ ಹೋಗಿ ಕ್ಲಿನಿಕಲ್ಲಿ ಸೊ ಎಲ್ಲ ಮಾಡಿಸ್ಕೊಬಂದು ಬ್ಯಾಂಡೇಜ್ ಬೇಡ ಅಂತ ಹೇಳಿದ್ರು. ತುಂಬ ಆಳವಾಗಾಗಿಲ್ಲ, ಬೇಡ ಅಂತ. ಅದಕ್ಕೆ ಇವರೆಲ್ಲ ಹೇಳ್ತಿದ್ರು, ಪುಣ್ಯ ನಿನ್ನ ಪುಣ್ಯ ಇಷ್ಟ ಆಗಿರೋದು ಅಂತ. ಕಣ್ಣು ನೋಸ್ತಿತ್ತು. ಅವನಿಗೆ ಆಯಿಂಟ್ಮೆಂಟ್ ಬೇಡ ಅಂದ್ಬಿಟ್ಟು ತಗೊಬರಲಿಲ್ಲ. ಅಂದರೆ ಅಲ್ಲೇ ಸುಸ್ತಾಗ್ತಿತ್ತು ಅಂತೇಳಿ ORS ಜ್ಯೂಸ್ನ ತಂದು ಕೊಡ್ತು, ಮಾತ್ರೆ 2 ಇಂಜೆಕ್ಷನ್ ಹಾಕಿದ್ರು. ಇಂಜೆಕ್ಷನ್ ಪವರ್ಗೆ ರಾತ್ರಿ ಏನೂ ಇದೇ ಇರಲಿಲ್ಲ. ಹಂಗಾಗಿ ಮಲ್ಕೋಬೇಕಲ್ಲ, ನಮ್ಮ ಮನೇಲಿ ನಾವೇ ಕೆಲಸ ಜಾಸ್ತಿ ಇತ್ತು ಅಂದ್ಬಿಟ್ಟು ಸ್ವಲ್ಪ ಬಟ್ಟೆ ಗಿಟ್ಟೆ ಎತ್ತಿಡೋದು, ಬ್ಯಾಗ್ ಎಲ್ಲ ಎತ್ತಿಡೋದು, ನಮ್ಮ ಲಗೇಜ್ ಎಲ್ಲ ಅಷ್ಟು ಮಾಡಿದೆ. ಜಾಸ್ತಿ ಕೆಲಸ ಏನು ಮಾಡೋಕ್ಕೋಗಲಿಲ್ಲ. ಸೊ ತರಕಾರಿ ಸಾಂಬಾರು ಮಾಡಿದ್ರು, ಸ್ವಲ್ಪ ಊಟ ಮಾಡಿಬಿಟ್ಟು ಅದರಲ್ಲೂ ಕಲಿಸ್ಕೊಳ್ಳೋಕ್ಕೂ ಆಯ್ತಿರಲಿಲ್ಲ. ದೊಡ್ಡಮ್ಮ ಅನ್ನ ಕಲಿಸ್ಕೊಟ್ಟಿತ್ತು, ಊಟ ಮಾಡಿ ಮಲ್ಕೊಂಡೆ. ನಾನು ಬದುಕಿರೋದೇ ಪುಣ್ಯ ಗೈಸ್, ನಿಜ. ಏನಾದರೂ ಬೇರೆ ಹುಡುಗರುಗಳ ಜೊತೆ ನಾವು ಹೋಗಿ ಫಾಸ್ಟಾಗಿ ಬೈಕಲ್ಲಿ ಹೋಗ್ತಾರಲ್ಲ, ಅವ್ರ ಜೊತೆ ಏನಾದರೂ ಹೋಗಿ ಬಿದ್ದಿದ್ರೆ ಏನಾದರೂ ಉಳ್ಕೋತಿದ್ನೋ ಏನೋ. ಅಷ್ಟು ದೊಡ್ಡ ವೆಹಿಕಲ್ಲು ಬಸ್ ಬರ್ತಾ ಇದೆ ಒಳಗಡೆಯಿಂದ. ಸೊ ಏನೋ ನಾನು ಪುಣ್ಯ ಮಾಡಿದೆ ಅಂತ ಅನ್ಕೋತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮದುವೆ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸಪೋರ್ಟ್, ಲವ್ ಯು ಆಲ್, ಬಾಯ್.